ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಗಣಕಲೋಕ ಯೂಟ್ಯೂಬ್ ಚಾನಲ್ ಅನ್ನ. ನನ್ನ ಹೆಸರು ಅಡವ್ಯಪ್ಪ ಯಲಗೋಡ. ಈ ವಿಡಿಯೋದಲ್ಲಿ ನೋಟ್ಪ್ಯಾಡ್ ಅಪ್ಲಿಕೇಶನ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆ, ಇದು ನೋಟ್ಪ್ಯಾಡ್ ಅಪ್ಲಿಕೇಶನ್ ನ ಐಕಾನು. ಈ ನೋಟ್ಪ್ಯಾಡ್ ಅಪ್ಲಿಕೇಶನ್ ಅಂದ್ರೆ ಏನು? ಈ ನೋಟ್ಪ್ಯಾಡ್ ಅಪ್ಲಿಕೇಶನ್ ಅನ್ನೋದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಫ್ರೀ ಇನ್ಸ್ಟಾಲ್ ಆಗಿರುವಂತ ಟೆಕ್ಸ್ಟ್ ಎಡಿಟರ್ ಅಪ್ಲಿಕೇಶನ್ ಆಗಿರುತ್ತೆ. ಓಕೆ, ಫ್ರೀ ಇನ್ಸ್ಟಾಲ್ ಅಂದ್ರೆ ಏನು? ಇದರ ಅರ್ಥ, ನಾವು ಈ ಕಂಪ್ಯೂಟರ್ ಅಲ್ಲಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಜೊತೆಲೆ ಈ ನೋಟ್ಪ್ಯಾಡ್ ಅಪ್ಲಿಕೇಶನ್ ಅನ್ನೋದು ಕೂಡ ಬಂದಿರುತ್ತೆ. ಹೀಗಾಗಿ ಇದನ್ನ ನಾವು ಫ್ರೀ ಇನ್ಸ್ಟಾಲ್ ಸಾಫ್ಟ್ವೇರ್ ಅಂತ ಕರಿತೀವಿ. ಹಾಗೆ ಇಲ್ಲಿ ನೋಟ್ಪ್ಯಾಡ್ ಅಪ್ಲಿಕೇಶನ್ ನಾವು ಟೆಕ್ಸ್ಟ್ ಎಡಿಟರ್ ಸಾಫ್ಟ್ವೇರ್ ಅಂತ ಕೂಡ ಕರಿತೀವಿ. ಟೆಕ್ಸ್ಟ್ ಎಡಿಟರ್ ಅಂದ್ರೆ ಈ ನೋಟ್ಪ್ಯಾಡ್ ಅಪ್ಲಿಕೇಶನ್ ಅಲ್ಲಿ ಸಿಂಪಲ್ ಆಗಿ ಟೆಕ್ಸ್ಟ್ ಅನ್ನ ಟೈಪ್ ಮಾಡಬಹುದು, ಅದನ್ನ ಸೇವ್ ಮಾಡಿ ಇಟ್ಕೋಬಹುದು, ಬೇಕಾದಾಗ ಅದನ್ನ ಮಾಡಿಫೈ ಮಾಡಬಹುದು, ಮತ್ತೆ ಅದನ್ನ ನಮ್ಗೆ ಬೇಕಾದಾಗೆ ಬಳಸಬಹುದು. ಓಕೆ, ಓಪನ್ ಮಾಡಿ ಬಳಸ್ಕೋಬಹುದು. ಹೀಗಾಗಿ ಈ ನೋಟ್ಪ್ಯಾಡ್ ಅಪ್ಲಿಕೇಶನ್ ನ ಟೆಕ್ಸ್ಟ್ ಎಡಿಟರ್ ಅಪ್ಲಿಕೇಶನ್ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಈಗ ನೋಟ್ಪ್ಯಾಡ್ ಅಪ್ಲಿಕೇಶನ್ ನ ಹೇಗೆಲ್ಲ ಓಪನ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಓಕೆ ಸ್ನೇಹಿತರೆ, ಈ ನೋಟ್ಪ್ಯಾಡ್ ಐಕಾನ್ ಎಲ್ಲಿ ಕಾಣಿಸುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಓಪನ್ ಮಾಡಬಹುದು. ಓಕೆ, ಡೆಸ್ಕ್ಟಾಪ್ ಮೇಲೆ ನೋಟ್ಪ್ಯಾಡ್ ಐಕಾನ್ ಕಾಣಿಸ್ತಾ ಇದೆ, ಇದ್ರ ಮೇಲೆ 2 ಸರಿ ಕ್ಲಿಕ್ ಮಾಡೋಣ, ಓಪನ್ ಆಗುತ್ತೆ. ಓಕೆ, ಹಾಗೆ ಈ ನೋಟ್ಪ್ಯಾಡ್ ಐಕಾನ್ ನಾವು ಎಲ್ಲೆಲ್ಲಿ ಪಡಿಬಹುದು? ಈ ಸರ್ಚ್ ಬಾಕ್ಸ್ ಅಲ್ಲಿ ನೋಟ್ಪ್ಯಾಡ್ ಅಂತ ಟೈಪ್ ಮಾಡಿ, ನೋಟ್ಪ್ಯಾಡ್ ಅಂತ ಟೈಪ್ ಮಾಡಿದ್ರೆ ಆ ನೋಟ್ಪ್ಯಾಡ್ ಐಕಾನ್ ಇಲ್ಲಿ ನಮಗೆ ಸಿಗುತ್ತೆ. ಇದ್ರ ಮೇಲೆ ಕೂಡ ಕ್ಲಿಕ್ ಮಾಡಿ ಓಪನ್ ಮಾಡಬಹುದು. ಹಾಗೆ ಈ ನೋಟ್ಪ್ಯಾಡ್ ಐಕಾನ್ ಇನ್ನೆಲ್ಲಿರುತ್ತೆ? ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಮೆನು ಅಂತ ಓಪನ್ ಆಗುತ್ತೆ. ಈ ಸ್ಟಾರ್ಟ್ ಮೆನು ಅಲ್ಲೂ ಕೂಡ ಆ ಒಂದು ಐಕಾನ್ ಅನ್ನು ನಾವು ಶಾರ್ಟ್ಕಟ್ ಅಲ್ಲಿ ಇಟ್ಕೋಬಹುದು. ಇಲ್ಲಿ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ಓಪನ್ ಮಾಡಬಹುದು. ಹಾಗೆ ಈ ನೋಟ್ಪ್ಯಾಡ್ ಅಪ್ಲಿಕೇಶನ್ ಓಪನ್ ಮಾಡುವಂತ ಇನ್ನೊಂದು ಮೆಥಡ್, ಸ್ಟಾರ್ಟ್ ಬಟನ್ ಅಲ್ಲಿ ಹೋಗಿ ಇಲ್ಲಿ ಆಲ್ ಪ್ರೋಗ್ರಾಮ್ಸ್ ಲಿಸ್ಟ್ ಕಾಣಿಸುತ್ತೆ. ಈ ಆಲ್ ಪ್ರೋಗ್ರಾಮ್ಸ್ ಲಿಸ್ಟ್ ಅಲ್ಲಿ ವಿಂಡೋಸ್ ಆಕ್ಸೆಸರೀಸ್ ಅಂತ ಫೋಲ್ಡರ್ ಸಿಗುತ್ತೆ. ವಿಂಡೋಸ್ ಆಕ್ಸೆಸರೀಸ್ ಫೋಲ್ಡರ್ ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲೊಂದಿಷ್ಟು ಅಪ್ಲಿಕೇಶನ್ಸ್ ಲಿಸ್ಟ್ ಬರುತ್ತೆ. ಇದರಲ್ಲಿ ನಮಗೆ ನೋಟ್ಪ್ಯಾಡ್ ಐಕಾನ್ ಇದೆ. ಇದು ಒರಿಜಿನಲ್ ಲೊಕೇಶನ್. ನೋಟ್ಪ್ಯಾಡ್ ಎಲ್ಲಿ ಇನ್ಸ್ಟಾಲ್ ಆಗಿರುತ್ತೆ, ಎಲ್ಲಿ ಅವೈಲೇಬಲ್ ಇರುತ್ತೆ ಅಂದ್ರೆ ಈ ಒಂದು ಪ್ಲೇಸ್ ಅಲ್ಲಿ ಇದು ಅವೈಲೇಬಲ್ ಇರುತ್ತೆ. ಇದು ಈ ನೋಟ್ಪ್ಯಾಡ್ ಅಪ್ಲಿಕೇಶನ್ ನ ಒರಿಜಿನಲ್ ಲೊಕೇಶನ್. ಇದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನಾವು ನೋಟ್ಪ್ಯಾಡ್ ಅನ್ನ ಓಪನ್ ಮಾಡಬಹುದು. ಓಕೆ, ಹಾಗೆ ಇನ್ನೊಂದು ಮೆಥಡ್ ಇದೆ ನೋಟ್ಪ್ಯಾಡ್ ಅನ್ನ ಓಪನ್ ಮಾಡ್ಲಿಕ್ಕೆ. ಅದು ಯಾವುದು ಅಂದ್ರೆ ರನ್ ವಿಂಡೋ ಮುಖಾಂತರ. ಓಕೆ, ಇಲ್ಲಿ ರನ್ ವಿಂಡೋ ನನಗೆ ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಮ ಕಂಪ್ಯೂಟರ್ ಇರುವಂತ ಸ್ಟಾರ್ಟ್ ಬಟನ್ ಹಿಡಿದು ಆರ್ ಅನ್ನುವಂತ ಕೀಯನ್ನ ಟೈಪ್ ಮಾಡಬೇಕು. ರನ್ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಾವು ಇಲ್ಲಿ ಓಪನ್ ಅಂತ ಬಾಕ್ಸ್ ಇದೆ, ಈ ಓಪನ್ ಬಾಕ್ಸ್ ಅಲ್ಲಿ ನೋಟ್ ಪ್ಯಾಡ್ ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿ ಈ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟ್ಪ್ಯಾಡ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆ, ಇವೆಲ್ಲ ಮೆಥಡ್ ಅಲ್ಲಿ ನಾವು ನೋಟ್ಪ್ಯಾಡ್ ಅಪ್ಲಿಕೇಶನ್ ಓಪನ್ ಮಾಡಬಹುದು. ಈಗ ನೋಟ್ಪ್ಯಾಡ್ ಅಪ್ಲಿಕೇಶನ್ ಓಪನ್ ಆಗಿದೆ. ಇದು ನಮಗೆ ಈ ಡೆಸ್ಕ್ಟಾಪ್ ಮೇಲೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಓಕೆ, ಇದನ್ನು ನಾವು ಫುಲ್ ಸ್ಕ್ರೀನ್ ಮಾಡ್ಕೋಬೇಕು. ಫುಲ್ ಸ್ಕ್ರೀನ್ ಮಾಡೋದು ಹೇಗೆ ಸ್ನೇಹಿತರೆ? ಇಲ್ಲಿ ನಮಗೆ 3 ಬಾಕ್ಸಸ್ ಇದಾವೆ. ಓಕೆ, ಈ 3 ಬಾಕ್ಸ್ ಅನ್ನ ಬಳಸ್ಕೊಂಡು ಓಕೆ ನೋಟ್ಪ್ಯಾಡ್ ಅಪ್ಲಿಕೇಶನ್ ದೊಡ್ಡದು, ಸಣ್ಣದು, ಹಾಗೆ ಕ್ಲೋಸ್ ಮಾಡೋದು ಮಾಡಬಹುದು. ಓಕೆ, ಇಲ್ಲಿ ನಮಗೆ ಫಸ್ಟ್ ಒನ್ ಇಲ್ಲಿ ಮೈನಸ್ ತರ ಕಾಣಿಸುತ್ತಲ್ಲ, ಈ ಮೈನಸ್ ತರ ಇರೋದು ಏನಿದು? ಮಿನಿಮೈಸ್. ಓಕೆ, ಇದನ್ನ ನಾವು ಮಿನಿಮೈಸ್ ಅಂತ ಹೇಳ್ತೀವಿ. ಹಾಗೆ ಮಧ್ಯದಲ್ಲಿರೋದು ಮ್ಯಾಕ್ಸಿಮೈಸ್ ಅಂತ ಕರಿತೀವಿ. ಈ ಕಡೆ ಇರೋದು ಕ್ಲೋಸ್ ಬಟನ್. ಓಕೆ, ಈ 3 ಬಟನ್ ಕಂಟ್ರೋಲ್ ಬಟನ್ಸ್ ಅಂತ ಹೇಳ್ತೀವಿ. ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಬಟನ್ಗಳು ಇಲ್ಲಿ ಇದಾವೆ. ಓಕೆ, ಮಿನಿಮೈಸ್ ಅಂದ್ರೆ ಏನಾಗುತ್ತೆ? ಮಿನಿಮೈಸ್ ಅಂತ ಕ್ಲಿಕ್ ಮಾಡಿದಾಗ ನೋಟ್ಪ್ಯಾಡ್ ಅಪ್ಲಿಕೇಶನ್ ಇಲ್ಲಿ ಟಾಸ್ಕ್ ಬಾರ್ ಮೇಲೆ ಬಂದು ಕೂತ್ಕೊಂಡಿರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನೋಟ್ಪ್ಯಾಡ್ ಅಪ್ಲಿಕೇಶನ್ ಇಲ್ಲಿ ಬಂದು ಕೂತಿದೆ. ಅದು ಕ್ಲೋಸ್ ಆಗಿಲ್ಲ, ಟಾಸ್ಕ್ ಬಾರ್ ಮೇಲೆ ಬಂದು ಕೂತಿದೆ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ, ಮತ್ತೆ ಓಪನ್ ಆಗುತ್ತೆ. ಇದು ಮತ್ತೆ ನಮಗೆ ಡೆಸ್ಕ್ಟಾಪ್ ಮೇಲೆ ಚಿಕ್ಕದಾಗಿ ಬಂದಿದೆ. ಇದು ಫುಲ್ ಸ್ಕ್ರೀನ್ ಆಗಬೇಕು. ಮ್ಯಾಕ್ಸಿಮೈಸ್ ಅಂತ ಇಲ್ಲಿ ಮಧ್ಯದಲ್ಲಿರುವಂತ ಈ ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋಣ, ಮ್ಯಾಕ್ಸಿಮೈಸ್ ಆಗುತ್ತೆ. ಈ ಮ್ಯಾಕ್ಸಿಮೈಸ್ ಆಗಿದೆ, ನನಗೆ ಮತ್ತೆ ಮೊದಲಿನ ತರ ಚಿಕ್ಕದಾಗಿ ಕಾಣಿಸ್ಬೇಕು. ಅದೇ ಒಂದು ಮಧ್ಯದಲ್ಲಿ ಇರುವಂತ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಚಿಕ್ಕದಾಗತ್ತೆ. ಇದನ್ನ ನಾವು ಈಗ ರಿಸ್ಟೋರ್ ಡೌನ್ ಅಂತ ಕರಿತೀವಿ. ಚಿಕ್ಕದಿದ್ದಾಗ ಮ್ಯಾಕ್ಸಿಮೈಸ್, ಮ್ಯಾಕ್ಸಿಮೈಸ್ ಆದಾಗ ಅದು ರಿಸ್ಟೋರ್ ಡೌನ್ ಅಂತ ಡ್ಯುಯಲ್ ಫಂಕ್ಷನ್ ಮಾಡುತ್ತೆ. ಆನಂತರ ಇದು ಕ್ಲೋಸ್ ಬಟನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟ್ಪ್ಯಾಡ್ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಓಕೆ, ಮತ್ತೆ ಓಪನ್ ಮಾಡೋಣ. ನೋಟ್ಪ್ಯಾಡ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಮ್ಯಾಕ್ಸಿಮೈಸ್ ಮಾಡೋಣ. ಇಲ್ಲಿ ಅನ್ಟೈಟಲ್ ನೋಟ್ಪ್ಯಾಡ್ ಅಂತ ಇದೆ. ಇದು ಟೈಟಲ್ ಬಾರ್. ಓಕೆ, ಇಲ್ಲಿರುವಂತ ಟೈಟಲ್ ಬಾರ್ ಅಂದ್ರೆ ಈ ಮೇಲ್ಗಡೆ ಇರುವಂತ ಈ ಪೋರ್ಷನ್, ಇದನ್ನ ನಾವು ಟೈಟಲ್ ಬಾರ್ ಅಂತ ಹೇಳ್ತೀವಿ. ಓಕೆ, ಈ ಒಂದು ಪೋರ್ಷನ್ ಅಲ್ಲಿ ಇದನ್ನ ನಾವು ಟೈಟಲ್ ಬಾರ್ ಅಂತ ಕರಿತೀವಿ. ಇಲ್ಲಿ ಟೈಟಲ್ ಬಾರ್ ಅಂದ್ರೆ ಏನು? ಓಕೆ, ಈ ನೋಟ್ಪ್ಯಾಡ್ ಅಪ್ಲಿಕೇಶನ್ ಅಲ್ಲಿ ನಾವು ಟೈಪ್ ಮಾಡಿ ಅದನ್ನ ಸೇವ್ ಮಾಡಿದ್ರೆ
ಅದನ್ನ ಫೈಲ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀವಿ. ಆ ಫೈಲ್ ಕ್ರಿಯೇಟ್ ಮಾಡುವಾಗ ಒಂದು ಹೆಸರನ್ನ ಕೊಡ್ತೀವಿ, ಅದಕ್ಕೆ ಫೈಲ್ ನೇಮ್ ಅಂತ ಹೇಳ್ತೀವಿ. ಆ ಫೈಲ್ ನೇಮ್ ಏನ್ ಕೊಡ್ತೀವೋ ಅದು ಈ ಟೈಟಲ್ ಬಾರ್ ಅಲ್ಲಿ ಈ ಒಂದು ಪೊಸಿಷನ್ ಅಲ್ಲಿ ಈ ಒಂದು ಪ್ಲೇಸ್ ಅಲ್ಲಿ ಅದು ಕಾಣಿಸ್ತಾ ಇರುತ್ತೆ. ಹೀಗಾಗಿ ಇದನ್ನ ಟೈಟಲ್ ಬಾರ್ ಅಂತ ಹೇಳ್ತೀವಿ. ಓಕೆ, ಅದ್ರ ಕೆಳಗಡೆ ಇಲ್ಲಿ ಫೈಲ್ ಅಂತ ಇದೆ, ಎಡಿಟ್ ಅಂತ ಇದೆ, ಫಾರ್ಮೆಟ್ ಅಂತ ಇದೆ, ವ್ಯೂ, ಹೆಲ್ಪ್ ಅಂತ ಇದಾವೆ. ಅವುಗಳ ಮೇಲೆ ಕ್ಲಿಕ್ ಮಾಡಿದಾಗ ಅದರದೇ ಆದಂತ ಲಿಸ್ಟ್ ಬರುತ್ತೆ. ಯಾವಾಗ ನೀವು ಫೈಲ್ ಅಂತ ಕ್ಲಿಕ್ ಮಾಡ್ತೀರಾ, ಈ ಫೈಲ್ ಮೆನು ಅಲ್ಲಿ ನಮಗೆ ಆ ಒಂದು ಫೈಲ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಬೇಕಾದಂತ ಆಪ್ಷನ್ಸ್ ಗಳು ಸಿಗ್ತವೆ. ಅದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಇದನ್ನ ನಾವು ಫೈಲ್ ಮೆನು ಅಂತ ಹೇಳ್ತೀವಿ. ಸ್ನೇಹಿತರೆ, ಇಲ್ಲಿ ಮೆನು ಅಂದ್ರೆ ಸಿಂಪಲ್ ಆಗಿ ಇದು ಲಿಸ್ಟ್. ಮೆನು ಅಂದ್ರೆ ಏನು? ಲಿಸ್ಟ್. ನೀವು ಒಂದು ಹೋಟೆಲ್ಗೆ ಹೋಗ್ತೀರಾ, ಹೋಟೆಲ್ಗೆ ಹೋಗಿ ಮೆನು ಕೊಡಿ ಅಂತ ಹೇಳ್ತೀರಾ. ಮೆನು ಕೊಡಿ ಅಂತಂದ್ರೆ ಅಲ್ಲಿ ವೇಟರು ಒಂದು ಪಟ್ಟಿಯನ್ನ ಕೊಡ್ತಾನೆ, ಲಿಸ್ಟ್ ನ ಕೊಡ್ತಾನೆ. ಓಕೆ, ಆ ಲಿಸ್ಟ್ ಅಲ್ಲಿ ಏನಿರುತ್ತೆ, ಅವರ ಹೋಟೆಲ್ ಅಲ್ಲಿ ಏನೆಲ್ಲ ಅವೈಲೇಬಲ್ ಇದಾವೆ, ಯಾವೆಲ್ಲ ಫುಡ್ಸ್ ಅವೈಲೇಬಲ್ ಇದಾವೆ, ಆ ಲಿಸ್ಟ್ ಇರುತ್ತೆ. ಓಕೆ, ಇಲ್ಲಿ ನೀವು ಫೈಲ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಫೈಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಏನೆಲ್ಲ ಆಪ್ಷನ್ಸ್ ಗಳಿದಾವೆ ಅನ್ನೋದು ಇಲ್ಲಿ ಒಂದು ಲಿಸ್ಟ್ ಅಲ್ಲಿ ಕಾಣಿಸುತ್ತೆ. ಇದನ್ನ ನಾವು ಫೈಲ್ ಮೆನು ಅಂತ ಹೇಳ್ತೀವಿ. ಹಾಗೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಡಿಟ್ ಗೆ ಸಂಬಂಧಿಸಿದಂತ ಲಿಸ್ಟು ಇಲ್ಲಿ ಸಿಗುತ್ತೆ. ಎಡಿಟ್ ಅಂದ್ರೆ ಏನು? ಮಾಡಿಫೈ ಮಾಡೋದು. ನಾವಿಲ್ಲಿ ಬರ್ಕೊಂಡಿರುವಂತ ಟೆಕ್ಸ್ಟ್ ನ ಬೇರೆ ಬೇರೆ ರೀತಿಯಲ್ಲಿ ಮಾಡಿಫೈ ಮಾಡಲಿಕ್ಕೆ ಅದಕ್ಕೆ ಎಡಿಟ್ ಮೆನು ಅಂತ ಇದೆ. ಹಾಗೆ ನಾವು ಬರೆದಂತ ಅಕ್ಷರನ ಬೇರೆ ಬೇರೆ ಸ್ಟೈಲ್ ಅಲ್ಲಿ ತೋರಿಸೋದಕ್ಕೆ ಇಲ್ಲಿ ಫಾರ್ಮ್ಯಾಟ್ ಮೆನು ಅಂತ ಇದೆ. ಹಾಗೆ ವ್ಯೂ ಮೆನು ಇದೆ, ಹೆಲ್ಪ್ ಮೆನು ಇದೆ. ಓಕೆ, ಇವುಗಳನ್ನ ನಾವು ಮೆನು ಅಂತ ಹೇಳ್ತೀವಿ. ಒಟ್ಟಾರೆಯಾಗಿ ಈ ಒಂದು ಪಟ್ಟಿಯನ್ನ, ಇಲ್ಲಿ ಕೆಳಗಡೆ ಇರುವಂತ ಈ ಒಂದು ಪಟ್ಟಿಯನ್ನ ನಾವೇನ್ ಕರಿತೀವಿ? ಮೆನು ಬಾರ್ ಅಂತ ಹೇಳ್ತೀವಿ. ಓಕೆ, ಮೆನು ಬಾರ್. ಬಾರ್ ಅಂದ್ರೆ ಪಟ್ಟಿ. ಓಕೆ, ಆನಂತರ ಇಲ್ಲಿ ಕೆಳಗಡೆ ಇಲ್ಲಿ ಪೂರ್ತಿ ನಮ್ಗೆ ಒಂದು ವೈಟ್ ಏರಿಯಾ ಕಾಣಿಸುತ್ತೆ. ಇದನ್ನ ನಾವೇನ್ ಕರಿತೀವಿ? ವರ್ಕಿಂಗ್ ಏರಿಯಾ ಅಥವಾ ಪೇಜ್ ಅಂತ ಅನ್ಕೋಬಹುದು. ಓಕೆ, ಈ ವರ್ಕಿಂಗ್ ಏರಿಯಾದಲ್ಲಿ ನಾವು ಏನ್ ಬೇಕಾದ್ರೂ ಟೆಕ್ಸ್ಟ್ ನ ಟೈಪ್ ಮಾಡಬಹುದು. ಹಾಗೆ ಅದ್ರ ಕೆಳಗಡೆ ಮತ್ತೊಂದು ಪಟ್ಟಿ ಇದೆ, ಇಲ್ಲಿ ಗ್ರೇ ಕಲರ್ ಅಲ್ಲಿ ಲೈಟ್ ಆಗಿ ಕಾಣಿಸುತ್ತೆ ನೋಡ್ರಿ, ಲೈಟ್ ಗ್ರೇ ಕಲರ್ ಅಲ್ಲಿ. ಇದನ್ನ ನಾವು ಏನಂತ ಕರಿತೀವಿ? ಇದು ಸ್ಟೇಟಸ್ ಬಾರ್ ಅಂತ ಹೇಳ್ತೀವಿ. ಇಲ್ಲಿ ಕಾಣಿಸ್ತಾ ಇರುವಂತ ಈ ಪಟ್ಟಿ ಸ್ಟೇಟಸ್ ಬಾರ್. ಓಕೆ, ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಪೇಪರ್ ಇದೆ. ಈ ಪೇಪರ್ ಅಲ್ಲಿ ನಾವು ಟೈಪ್ ಮಾಡಿ ಅದನ್ನ ಸೇವ್ ಮಾಡಿಕೊಳ್ಳೋಣ. ಓಕೆ, ಈ ಪೇಪರ್ ಅಲ್ಲಿ ನಾನು ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನಾನು ಬರಿತೀನಿ ಗಣಕಲೋಕ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಎಜುಕೇಶನ್. ಇಷ್ಟು ಇನ್ಫಾರ್ಮೇಶನ್ ಟೈಪ್ ಮಾಡಿದ್ದೀನಿ. ಕೆಳಗಡೆ ಬರೀ ನಮ್ಮ ದೇವಿಹಾಳ್. ಓಕೆ, ಡಿಸ್ಟ್ರಿಕ್ಟ್ ವಿಜಯಪುರ ಬರೆಯೋಣ, ವಿಜಯಪುರ್. ಇಷ್ಟು ಬರ್ತಿದ್ದೀನಿ. ಓಕೆ ಸ್ನೇಹಿತರೆ, ಈಗ ಇದು ಏನೋ ಒಂದು ಶಾರ್ಟ್ ನೋಟ್ಸ್ ಅಂತ ಅನ್ಕೊಳ್ಳಿ, ಅಥವಾ ಏನೋ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತ ಅನ್ಕೊಳ್ಳಿ. ಇಷ್ಟೆಲ್ಲ ಟೈಪ್ ಮಾಡಿದೀವಿ. ಈಗ ಕರೆಂಟ್ ಹೋಗ್ಬಿಡುತ್ತೆ. ಇಮಿಡಿಯೇಟ್ ಆಗಿ ಏನೋ ಒಂದು ಆಕಸ್ಮಿಕವಾಗಿ ಕರೆಂಟ್ ಹೋಗ್ಬಿಡುತ್ತೆ. ಕರೆಂಟ್ ಹೋದ್ರೆ ಏನಾಗುತ್ತೆ? ಈಗ ನಾವು ಈ ನೋಟ್ಪ್ಯಾಡ್ ಅಪ್ಲಿಕೇಶನ್ ಅಲ್ಲಿ ಏನ್ ಟೈಪ್ ಮಾಡಿದೀವಿ, ಈ ಟೆಕ್ಸ್ಟ್ ಏನಾಗುತ್ತೆ? ಅರೇಜ್ ಆಗಿಬಿಡುತ್ತೆ. ಕರೆಂಟ್ ಹೋದ್ರೆ ಕಂಪ್ಯೂಟರ್ ಬಂದ್ ಆಗುತ್ತೆ. ಕಂಪ್ಯೂಟರ್ ಬಂದ್ ಆದ್ರೆ ಇದರಲ್ಲಿ ನಾವು ಟೈಪ್ ಮಾಡಿರುವಂತ ಇನ್ಫಾರ್ಮೇಶನ್ ಎಲ್ಲ ಡಿಲೀಟ್ ಆಗುತ್ತೆ. ಯಾಕೆ ಡಿಲೀಟ್ ಆಗುತ್ತೆ? ಇಲ್ಲಿ ನಾವು ಯಾವುದೇ ಕೆಲಸ ಮಾಡಿದ್ರು ಸಹಿತ ನಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತ ಟೆಂಪರರಿ ಮೆಮರಿಯಲ್ಲಿ ಅದು ಸೇವ್ ಆಗಿರುತ್ತೆ. ನಮ್ಮ ಕಂಪ್ಯೂಟರ್ ಅಲ್ಲಿ 2 ರೀತಿ ಮೆಮರಿ ಬರ್ತವೆ. ಒಂದು ಟೆಂಪರರಿ ಮೆಮರಿ, ಇನ್ನೊಂದು ಪರ್ಮನೆಂಟ್ ಮೆಮರಿ. ನಾವೇನೆಲ್ಲ ಕೆಲಸ ಮಾಡ್ತೀವೋ ಆ ಕೆಲಸ ಮಾಡಿರೋದೆಲ್ಲ ಟೆಂಪರರಿ ಮೆಮರಿಯಲ್ಲಿ ಸೇವ್ ಆಗಿರುತ್ತೆ. ಓಕೆ, ಈ ಟೆಂಪರರಿ ಮೆಮರಿಯಲ್ಲಿ ಇರೋದು ನಾವು ಅದನ್ನ ಪರ್ಮನೆಂಟ್ ಮೆಮರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಆವಾಗ ಮಾತ್ರ ಏನಾಗುತ್ತೆ? ಈ ಇನ್ಫಾರ್ಮೇಶನ್ ನಮ್ಮ ಕಂಪ್ಯೂಟರ್ ಅಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಓಕೆ, ಸೊ ಇದನ್ನ ನಾವು ಈಗ ನಾ ಟೈಪ್ ಮಾಡಿರೋದು ಟೆಂಪರರಿ ಮೆಮರಿಯಲ್ಲಿ ಇದೆ. ಟೆಂಪರರಿ ಮೆಮರಿಗೆ ಎಕ್ಸಾಂಪಲ್ ಯಾವುದು? ನಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತ ರ್ಯಾಮ್ ಅಲ್ಲಿ ಈ ಎಲ್ಲಾ ಡೇಟಾ ಸೇವ್ ಆಗಿರುತ್ತೆ. ಓಕೆ, ಆ ರ್ಯಾಮ್ ಅಲ್ಲಿ ಇರುವಂತ ಡೇಟಾನ ನಾವು ನಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತ ಪರ್ಮನೆಂಟ್ ಮೆಮರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಪರ್ಮನೆಂಟ್ ಮೆಮರಿ ಅಂದ್ರೆ ಯಾವುದು? ನಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತ ಹಾರ್ಡ್ ಡಿಸ್ಕ್ ಅಥವಾ SD ಕಾರ್ಡು, ಅದನ್ನ ನಾವು ಪರ್ಮನೆಂಟ್ ಮೆಮರಿ ಅಂತ ಹೇಳ್ತೀವಿ. ಓಕೆ, ಆ ರೀತಿ ಇದನ್ನ ನಾವು ಪರ್ಮನೆಂಟ್ ಮೆಮರಿಗೆ ಟ್ರಾನ್ಸ್ಫರ್ ಮಾಡೋದು ಹೇಗೆ? ಓಕೆ, ಇಲ್ಲಿ ಫೈಲ್ ಅಲ್ಲಿ ಹೋಗಿ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೇವ್ ಅಂತ ಆಪ್ಷನ್ ಬರುತ್ತೆ. ಸೇವ್ ಅಂತ ಕ್ಲಿಕ್ ಮಾಡಿದಾಗ ಸೇವ್ ಆಸ್ ಅಂತ ವಿಂಡೋ ಬರುತ್ತೆ. ಓಕೆ, ಈ ಸೇವ್ ಆಸ್ ವಿಂಡೋದಲ್ಲಿ ನಮಗೆ ಇಲ್ಲಿ ಸೈಡ್ ಬಾರ್ ಅಲ್ಲಿ ಇಲ್ಲೊಂದಿಷ್ಟು ಲೊಕೇಶನ್ಸ್ ಕಾಣಿಸ್ತವೆ. ಇವುಗಳನ್ನ ನಾವು ಏನಂತ ಕರಿತೀವಿ? ಇದು ಪರ್ಮನೆಂಟ್ ಮೆಮರಿ ಪ್ಲೇಸಸ್ ಅಂತ ಹೇಳ್ತೀವಿ. ಓಕೆ, ಇವೆಲ್ಲ ಏನ್ರಿ? ಪರ್ಮನೆಂಟ್ ಮೆಮರಿ ಪ್ಲೇಸಸ್. ನಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತ ಬೇರೆ ಬೇರೆ ಪಾರ್ಟಿಷನ್ಸ್ ಅಥವಾ ಪ್ಲೇಸಸ್. ಓಕೆ, ಇವೆಲ್ಲ ಅಷ್ಟು ಎಲ್ಲಿ ಲೊಕೇಟ್ ಆಗಿರ್ತವೆ, ಎಲ್ಲಿ ಕ್ರಿಯೇಟ್ ಆಗಿರ್ತಾವೆ ಅಂದ್ರೆ ಹಾರ್ಡ್ ಡಿಸ್ಕ್ ಅಲ್ಲಿ ಇವೆಲ್ಲ ಕ್ರಿಯೇಟ್ ಆಗಿರ್ತಾವೆ. ಓಕೆ, ಇದರಲ್ಲಿ ಯಾವ್ದಾದ್ರು ಒಂದು ಪ್ಲೇಸ್ ಅನ್ನ ನಾವು ಸೆಲೆಕ್ಟ್ ಮಾಡಿ ಈ ಇನ್ಫಾರ್ಮೇಶನ್ ನ ಸೇವ್ ಮಾಡಿ ಇಟ್ಕೋಬಹುದು. ಓಕೆ,
ಇದರಲ್ಲಿ ನಾರ್ಮಲ್ ಆಗಿ ನಾವು ಎಲ್ಲಿ ಸೇವ್ ಮಾಡ್ತೀವಿ ಈ ಇನ್ಫಾರ್ಮೇಶನ್ ಅದು ನಾರ್ಮಲ್ ಆಗಿ ಸೇವ್ ಮಾಡುವಂತ ಪ್ಲೇಸ್ ಯಾವುದು ಅಂದ್ರೆ ಡಾಕ್ಯುಮೆಂಟ್ಸ್. ಓಕೆ, ಇದಕ್ಕೆ ಉದಾಹರಣೆ ಅಂದ್ರೆ ಈಗ ನಿಮ್ಮ ಮನೆ ದೊಡ್ಡ ಪ್ಲೇಸ್ ಇರುತ್ತೆ. ಆ ಮನೆಯಲ್ಲಿ ನಾವು ಏನ್ ಮಾಡ್ತೀವಿ, ಪಾರ್ಟಿಷನ್ಸ್ ಮಾಡಿರ್ತೀವಿ. ಒಂದು ಬೆಡ್ರೂಮ್ ಅಂತ ಮಾಡಿರ್ತೀವಿ, ಒಂದು ಹಾಲ್ ಅಂತ ಮಾಡಿರ್ತೀವಿ, ಕಿಚನ್ ಅಂತ ಮಾಡಿರ್ತೀವಿ, ಪೂಜಾ ರೂಮ್ ಅಂತ ಮಾಡಿರ್ತೀವಿ. ಓಕೆ, ಎಲ್ಲಾ ಪ್ಲೇಸ್ ಅಲ್ಲಿ ಅದರದೇ ಆದಂತ ಒಂದಿಷ್ಟು ಆಕ್ಟಿವಿಟಿ ನಡೀತಾ ಇರ್ತವೆ. ಕಿಚನ್ ರೂಮ್ ಅಲ್ಲಿ ಅಡಿಗೆ ಮಾಡ್ತೀವಿ, ಬೆಡ್ರೂಮ್ ಅಲ್ಲಿ ಮಲ್ಕೊಳ್ತೀವಿ, ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತೀವಿ. ಓಕೆ, ಪೂಜಾ ರೂಮ್ ಅಲ್ಲಿ ಪೂಜೆ ಮಾಡ್ತೀವಿ. ಓಕೆ, ಹಾಗೆ ನಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತ ಪ್ಲೇಸಸ್ ಅನ್ನ ಕಂಪ್ಯೂಟರ್ ಅಲ್ಲಿ ತುಂಬಾ ದೊಡ್ಡ ಪ್ಲೇಸ್ ಇರುತ್ತೆ, ಮೆಮರಿ ಪ್ಲೇಸಸ್ ಇರುತ್ತೆ. ಆ ಮೆಮರಿ ಪ್ಲೇಸಸ್ ಅನ್ನ ಬೇರೆ ಬೇರೆ ಒಂದು ಪಾರ್ಟಿಷನ್ಸ್ ಮಾಡಿರ್ತೀವಿ. ಒಂದೊಂದು ಪಾರ್ಟಿಷನ್ ಅಲ್ಲಿ ಒಂದೊಂದು ಆಕ್ಟಿವಿಟಿ ನಡೀತಾ ಇರುತ್ತೆ. ಇಲ್ಲಿ ಪಿಕ್ಚರ್ ಅಂತಿದೆ. ಪಿಕ್ಚರ್ ಅನ್ನೋದು ಈ ಒಂದು ಫೋಲ್ಡರ್ ಅಲ್ಲಿ ನಾವು ಪಿಕ್ಚರ್ಸ್ ಅನ್ನ ಸೇವ್ ಮಾಡ್ತಾ ಇರ್ತೀವಿ. ಡಾಕ್ಯುಮೆಂಟ್ಸ್ ಅಲ್ಲಿ ಏನ್ ಮಾಡ್ಬೇಕು, ನಾವು ಟೈಪ್ ಮಾಡಿರುವಂತಹ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಡೌನ್ಲೋಡ್ಸ್ ಅಲ್ಲಿ ಏನಿರುತ್ತೆ, ಇಂಟರ್ನೆಟ್ ಇಂದ ಏನ್ ಡೌನ್ಲೋಡ್ ಮಾಡ್ತೀವೋ ಅದನ್ನ ಇಲ್ಲಿ ಸೇವ್ ಮಾಡ್ತಾ ಇರ್ತೀವಿ. ಹಾಗೆ ವಿಡಿಯೋ ಫೋಲ್ಡರ್ ಅಲ್ಲಿ ವಿಡಿಯೋಸ್ ಅನ್ನ ನಾವು ಸೇವ್ ಮಾಡ್ಕೋಬಹುದು. ಹೀಗೆ ಪ್ರತಿಯೊಂದಕ್ಕೂ ಅದರದೇ ಆದಂತ ಒಂದಿಷ್ಟು ಪ್ಲೇಸಸ್ ಇರ್ತವೆ. ಓಕೆ, ನಾವಿಲ್ಲಿ ಟೈಪ್ ಮಾಡಿರುವಂತ ಟೆಕ್ಸ್ಟ್ ಅನ್ನ ಸೇವ್ ಮಾಡ್ಲಿಕ್ಕೆ ಅದಕ್ಕಾಗಿ ಒಂದು ಪ್ಲೇಸ್ ಇದೆ, ಡಾಕ್ಯುಮೆಂಟ್ಸ್. ಓಕೆ, ಇಲ್ಲಿ ಡಾಕ್ಯುಮೆಂಟ್ ಪ್ಲೇಸ್ ಅನ್ನ ಸೆಲೆಕ್ಟ್ ಮಾಡಿ. ಅಂದ್ರೆ ಇದು ಒಂದು ಫೋಲ್ಡರ್, ಇದು ಸಿಸ್ಟಮ್ ಫೋಲ್ಡರ್ ಅಂತ ಹೇಳ್ತೀವಿ. ಓಕೆ, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಆವಾಗಲೇ ಇವೆಲ್ಲ ಕ್ರಿಯೇಟ್ ಆಗಿರ್ತವೆ. ಡೆಸ್ಕ್ಟಾಪ್, ಡೌನ್ಲೋಡ್ಸ್, ಡಾಕ್ಯುಮೆಂಟ್ಸ್, ಪಿಕ್ಚರ್ಸ್, ವಿಡಿಯೋಸ್, ಮ್ಯೂಸಿಕ್, ಹಾಗೆ ಲೋಕಲ್ ಡಿಸ್ಕ್, ಸಿ, ಡಿ, ಇ, ಎಫ್ ಇವೆಲ್ಲ ನಾವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಕ್ರಿಯೇಟ್ ಆಗಿರ್ತವೆ. ಓಕೆ, ಸೊ ಈಗ ನಾವು ಇಲ್ಲಿರುವಂತ ಟೆಕ್ಸ್ಟ್ ನ ಸೇವ್ ಮಾಡಲಿಕ್ಕೆ ಡಾಕ್ಯುಮೆಂಟ್ ಅನ್ನುವಂಥ ಪ್ಲೇಸ್ ಅನ್ನ ಸೆಲೆಕ್ಟ್ ಮಾಡಿದೀವಿ. ಸೆಲೆಕ್ಟ್ ಮಾಡಿ ಇಲ್ಲಿ ಇರುವಂತ ಈ ಇನ್ಫಾರ್ಮೇಶನ್ ಒಂದು ಹೆಸರನ್ನ ಕೊಡಬೇಕು, ಹೆಸರು ಕೊಟ್ಟು ಸೇವ್ ಮಾಡಬೇಕು. ಓಕೆ, ಅದಕ್ಕೆ ಏನಂತ ಕರಿತೀವಿ, ಫೈಲ್ ನೇಮ್ ಅಂತ ಹೇಳ್ತೀವಿ. ಆ ಫೈಲ್ ನೇಮ್ ಅನ್ನ ಈ ಪ್ಲೇಸ್ ಅಲ್ಲಿ ನಾವು ಕೊಡಬಹುದು. ಓಕೆ, ಇಲ್ಲಿ ಫೈಲ್ ನೇಮ್ ಅಂತ ಕಾಣಿಸುತ್ತೆ, ಇಲ್ಲಿ ಈ ಪ್ಲೇಸ್ ಅಲ್ಲಿ ಫೈಲ್ ನೇಮ್. ಓಕೆ, ಇಲ್ಲಿ ನಾವು ಅದಕ್ಕೊಂದು ಹೆಸರು ಕೊಡಬೇಕು. ಇಲ್ಲಿ ಸೇವ್ ಮಾಡ್ತಾ ಇರುವಂತ ಈ ಟೆಕ್ಸ್ಟ್ ಗೆ ಒಂದು ಹೆಸರನ್ನ ಕೊಡಬೇಕು. ಇದಕ್ಕೆ ಹೆಸರು ಏನ್ ಕೊಡೋಣ, ABC1 ಅಂತ ಕೊಡೋಣ. ABC1 ಅಂತ ಹೆಸರು ಕೊಟ್ಟಿದ್ದೀವಿ. ಎಲ್ಲಿ ಸೇವ್ ಮಾಡ್ತಾ ಇದೀವಿ, ಡಾಕ್ಯುಮೆಂಟ್ಸ್ ಅಲ್ಲಿ ಸೇವ್ ಅಂತ ಕ್ಲಿಕ್ ಮಾಡೋಣ. ಸೇವ್ ಆಗಿದೆ, ABC1 ನೋಟ್ ಪ್ಯಾಡ್ ಅಂತ ಸೇವ್ ಆಗಿದೆ. ಓಕೆ, ಈಗ ಇದನ್ನ ಕ್ಲೋಸ್ ಮಾಡಂದ್ರೆ ನಮ್ಮ ಇನ್ಫಾರ್ಮೇಶನ್ ಈಗ ಟೈಪ್ ಮಾಡಿ ಕ್ಲೋಸ್ ಮಾಡಿದೀವಿ. ಓಕೆ, ಏನಂತ ಹೆಸರು ಕೊಟ್ಟು ಸೇವ್ ಮಾಡಿದೀವಿ, ಅದನ್ನ ABC1 ಅಂತ ಸೇವ್ ಮಾಡಿದೀವಿ. ಓಕೆ, ಅದು ABC1 ಅಂತ ನಾವೇನ್ ಸೇವ್ ಮಾಡಿದೀವಿ ಅದನ್ನ ಫೈಲ್ ಅಂತ ಕರಿತೀವಿ. ಓಕೆ, ಆ ಫೈಲು ಕ್ರಿಯೇಟ್ ಆಗಿದೆಯೋ ಇಲ್ಲೋ, ಅದರಲ್ಲಿ ನಾವು ಟೈಪ್ ಮಾಡಿರುವಂತ ಇನ್ಫಾರ್ಮೇಶನ್ ಇದೆಯೋ ಇಲ್ಲೋ ಚೆಕ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡೋದು, ಇಲ್ಲಿ ಫೈಲ್ ಎಕ್ಸ್ಪ್ಲೋರರ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಕಾಣಿಸುತ್ತಲ್ಲ ಟಾಸ್ಕ್ ಬಾರ್ ಮೇಲೆ, ಇದನ್ನು ನಾವು ಫೈಲ್ ಎಕ್ಸ್ಪ್ಲೋರರ್ ಅಂತ ಕರಿತೀವಿ. ಈ ಫೈಲ್ ಎಕ್ಸ್ಪ್ಲೋರರ್ ನ ಕ್ಲಿಕ್ ಮಾಡಿದಾಗ ನಮ್ಗೆ ಈ ರೀತಿಯಾದಂತ ವಿಂಡೋ ಬರುತ್ತೆ. ಇದರಲ್ಲಿ ನಮ್ಮ ಕಂಪ್ಯೂಟರ್ ಇರುವಂತ ಮೆಮರಿ ಪ್ಲೇಸಸ್ ಕಾಣಿಸ್ತವೆ. ಆ ಒಂದು ಪರ್ಟಿಕ್ಯುಲರ್ ಮೆಮರಿ ಪ್ಲೇಸ್ ಅನ್ನ ನಾವು ಕ್ಲಿಕ್ ಮಾಡಿದಾಗ ಅದರಲ್ಲಿ ಏನೇನು ಇದಾವೆ ಅನ್ನೋದು ಕಾಣಿಸುತ್ತೆ. ಓಕೆ, ಇಲ್ಲಿ ನಾನು ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡಿದೀನಿ. ಡಾಕ್ಯುಮೆಂಟ್ಸ್ ಅಲ್ಲಿ ಏನೆಲ್ಲ ಇದಾವೆ ಅನ್ನೋದು ತೋರಿಸ್ತಾ ಇದೆ. ಹಾಗೆ ಪಿಕ್ಚರ್ ಅಂತ ಕ್ಲಿಕ್ ಮಾಡಿದ್ರೆ ಆ ಒಂದು ಪಿಕ್ಚರ್ ಫೋಲ್ಡರ್ ಅಲ್ಲಿ, ಪಿಕ್ಚರ್ ಪ್ಲೇಸ್ ಅಲ್ಲಿ ಏನೇನು ಇದಾವೆ ಅಂತ ತೋರಿಸುತ್ತೆ. ಇದು ಫೈಲ್ ಎಕ್ಸ್ಪ್ಲೋರರ್. ಓಕೆ, ಹಾಗೆ ಡಿ ಅಂತ ಕ್ಲಿಕ್ ಮಾಡಿ ಡಿ ಅಲ್ಲಿ ಏನೇನು ಇದಾವೆ, ಇ ಅಲ್ಲಿ ಏನೇನು ಇದಾವೆ, ಈ ಇದರಲ್ಲಿ ಯಾವ್ದು ಬೇಕಾದ್ರೂ ಕ್ಲಿಕ್ ಮಾಡು. ಡೌನ್ಲೋಡ್ಸ್ ಅಂತ ಕ್ಲಿಕ್ ಮಾಡೋಣ. ಡೌನ್ಲೋಡ್ಸ್ ಅಲ್ಲಿ ಏನೆಲ್ಲ ಡೌನ್ಲೋಡ್ ಆಗಿದಾವೆ, ಏನೆಲ್ಲ ನಾವು ಸೇವ್ ಮಾಡಿಟ್ಟಿದೀವಿ ಅನ್ನೋದು ಕಾಣಿಸುತ್ತೆ. ಓಕೆ, ಸೊ ಇಲ್ಲಿ ನಾವು ಡಾಕ್ಯುಮೆಂಟ್ಸ್ ಅಲ್ಲಿ ನಮ್ಮ ಫೈಲ್ ಅನ್ನ ಸೇವ್ ಮಾಡಿದೀವಿ. ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ABC1 ಅಂತ ಕಾಣಿಸುತ್ತಾ, ಇದು ABC1 ಅನ್ನೋದು ನಮ್ಮ ಟೆಕ್ಸ್ಟ್ ಡಾಕ್ಯುಮೆಂಟ್. ಓಕೆ, ಇದು ಟೆಕ್ಸ್ಟ್ ಡಾಕ್ಯುಮೆಂಟ್. ಓಕೆ, ಇದು ನಾವು ನೋಟ್ಪ್ಯಾಡ್ ಅಲ್ಲಿ ಕ್ರಿಯೇಟ್ ಮಾಡುವಂತ ಫೈಲ್ಗಳು ಏನಾಗಿರ್ತವೆ, ಅವು ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಆಗಿರ್ತವೆ. ಟೈಪ್ ಯಾವ ರೀತಿ ಫೈಲ್ ಆಗಿ ಕ್ರಿಯೇಟ್ ಆಗಿರುತ್ತೆ, ಟೆಕ್ಸ್ಟ್ ಡಾಕ್ಯುಮೆಂಟ್ ಫೈಲ್ ಆಗಿ ಕ್ರಿಯೇಟ್ ಆಗಿರುತ್ತೆ. ಓಕೆ, ಸೊ ಇದನ್ನ ನಾವು ಓಪನ್ ಮಾಡಿ ನೋಡೋಣ, ನಾವು ಟೈಪ್ ಮಾಡಿರುವಂತ ಇನ್ಫಾರ್ಮೇಶನ್ ಇದರಲ್ಲಿ ಇದೆಯೋ ಇಲ್ಲೋ ಅಂತ. ABC1 ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡ್ತೀನಿ. ಓಪನ್ ಆಗಿದೆ, ನಾವು ಟೈಪ್ ಮಾಡಿರುವಂತ ಇನ್ಫಾರ್ಮೇಶನ್ ಇದರಲ್ಲಿ ಇದೆ. ಓಕೆ, ಈಗ ನಾವು 3 ಲೈನ್ ಅಲ್ಲಿ ಇನ್ಫಾರ್ಮೇಶನ್ ಟೈಪ್ ಮಾಡಿದೀವಿ. ನೆಕ್ಸ್ಟ್ ನಾ ಇನ್ನೊಂದಿಷ್ಟು ಟೈಪ್ ಮಾಡಬೇಕು, ಅದನ್ನು ಕೂಡ ಟೈಪ್ ಮಾಡೋಣ. ಸ್ಟೇಟ್ ಕರ್ನಾಟಕ ಅಂತ ಬರೆಯೋಣ. ಕರ್ನಾಟಕ. ಕಂಟ್ರಿ ಇಂಡಿಯಾ ಅಂತ ಬರೆಯೋಣ. ಓಕೆ, ಇಂಡಿಯಾ. ಓಕೆ, ಈಗ ನೋಡಿ ಈ ಸದ್ಯಕ್ಕೆ ಕರೆಂಟ್ ಹೋದ್ರೆ ಏನಾಗುತ್ತೆ, ಈ ಮೇಲ್ಗಡೆ ಇರುವಂತ 3 ಲೈನ್ ಮಾತ್ರ ನಮಗೆ ವಾಪಸ್ ಸಿಗ್ತವೆ. ಮತ್ತೆ ನಾವು ಕರೆಂಟ್ ಬಂದಾಗ ಕಂಪ್ಯೂಟರ್ ಓಪನ್ ಮಾಡಿ ಈ ಫೈಲ್ ಅನ್ನು ಓಪನ್ ಮಾಡಿದ್ರೆ ಈ 3 ಲೈನ್ ಮಾತ್ರ ಸಿಗ್ತವೆ. ಕೆಳಗಡೆ ಈ 2 ಲೈನ್ ಏನ್ ಟೈಪ್ ಮಾಡಿದೀವಿ ಇದು ನಮ್ಗೆ ಸಿಗೋದಿಲ್ಲ. ಯಾಕೆ ಸಿಗಲ್ಲ ಅಂದ್ರೆ ಈ 2 ಲೈನ್ ಅನ್ನ ನಾವು ಸೇವ್ ಮಾಡಿಲ್ಲ, ಬರೀ ಟೈಪ್ ಮಾಡಿಟ್ಟಿದೀವಿ. ಇವುಗಳನ್ನ ನಾವು ಸೇವ್ ಮಾಡಿಲ್ಲ. ಇವು ಕೂಡ ಈ ಫೈಲ್ ಅಲ್ಲಿ
ಇನ್ಕ್ಲೂಡ್ ಆಗಬೇಕು ಅಂದರೆ ಮತ್ತೆ ನಾವೇನು ಮಾಡಬೇಕು, ಫೈಲಲ್ಲಿ ಹೋಗಿ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಅದು ನಾವು ಮೊದಲು ಯಾವ ಹೆಸರು ಕೊಟ್ಟಿದೀವೋ ಅದೇ ಹೆಸರಲ್ಲೇ ಅದು ಸೇವ್ ಆಗುತ್ತೆ. ಓಕೆ, ಒಂದು ವೇಳೆ ನನಗೆ ಈ ಹೆಸರಲ್ಲಿ ಸೇವ್ ಮಾಡೋದು ಬೇಡ, ಬೇರೆ ಹೆಸರಲ್ಲಿ ಈ ಇನ್ಫಾರ್ಮೇಶನ್ ಸೇವ್ ಮಾಡಬೇಕು, ಬೇರೆ ಹೆಸರು ಬೇರೆ ಲೊಕೇಶನ್ ಅಲ್ಲಿ ಇನ್ಫಾರ್ಮೇಶನ್ ಸೇವ್ ಮಾಡಬೇಕು ಅಂದ್ರೆ ಅವಾಗ ಏನ್ ಮಾಡಬೇಕು, ಫೈಲಲ್ಲಿ ಹೋಗಿ ಇಲ್ಲಿ ಸೇವ್ ಆಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೇವ್ ಆಸ್ ಅಂದ್ರೆ ಪ್ಲೇಸು ಅಥವಾ ನೇಮ್ಸ್ ಅನ್ನ ಚೇಂಜ್ ಮಾಡೋದು. ಓಕೆ, ಆಗ್ಲೇ ನಾವು ಇದನ್ನ ಎಲ್ಲಿ ಸೇವ್ ಮಾಡಿದ್ವಿ, ಡಾಕ್ಯುಮೆಂಟ್ಸ್ ಅಲ್ಲಿ ಸೇವ್ ಮಾಡಿದ್ವಿ, ಅಲ್ಲಿ ABC1 ಅಂತ ಹೆಸರು ಕೊಟ್ಟಿದ್ವಿ. ಆದ್ರೆ ಈಗ ನಾನು ಬೇರೆ ಪ್ಲೇಸ್ ಅಲ್ಲಿ ಸೇವ್ ಮಾಡಬೇಕು. ಬೇರೆ ಪ್ಲೇಸ್ ಯಾವ ತಗೊಳ್ಳೋಣ, ಡೆಸ್ಕ್ಟಾಪ್ ತಗೊಳ್ಳೋಣ. ಡೆಸ್ಕ್ಟಾಪ್ ತಗೊಂಡಿದೀವಿ. ಇವಾಗ ನಾವು ಬೇಕಿದ್ರೆ ಇದೇ ಹೆಸರಲ್ಲಿ ಸೇವ್ ಮಾಡ್ಬೋದು ಅಥವಾ ಬೇರೆ ಹೆಸರು ಕೊಡಬಹುದು. ಇಲ್ಲಿ ಏನ್ ಮಾಡೋಣ, ಈಗ ನಾನು ಇದಕ್ಕೆ ABC2 ಅಂತ ಹೆಸರು ಕೊಡ್ತೀನಿ. ABC2 ಅಂತ ಹೆಸರು ಕೊಟ್ಟು ಸೇವ್ ಮಾಡ್ತೀನಿ. ಎಲ್ಲಿ ಸೇವ್ ಮಾಡ್ತಾ ಇದ್ದೀನಿ, ಡೆಸ್ಕ್ಟಾಪ್ ಮೇಲೆ. ನೆನ್ಪಿಟ್ಕೊಳ್ಳಿ, ಸೇವ್ ಅಂತ ಕ್ಲಿಕ್ ಮಾಡೋಣ. ನೋಡಿ, ಈಗ ಟೈಟಲ್ ಬಾರ್ ಅಲ್ಲಿ ABC2 ನೋಟ್ ಪ್ಯಾಡ್ ಅಂತ ಬಂದಿದೆ. ಓಕೆ, ಮತ್ತೊಮ್ಮೆ ನಾನು ಇದನ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದ್ದೀನಿ. ಓಕೆ, ಇಲ್ಲಿ ಡೆಸ್ಕ್ಟಾಪ್ ಅಂದ್ರೆ ಯಾವ್ದ್ರಿ, ಡೆಸ್ಕ್ಟಾಪ್ ಅಂದ್ರೆ ಈಗ ಕಾಣಿಸ್ತಾ ಇರುವಂತ ಈ ಸ್ಕ್ರೀನು, ಇದು ಡೆಸ್ಕ್ಟಾಪ್. ಇದರಲ್ಲಿ ನಾವೇನಂತ ಹೆಸರು ಕೊಟ್ಟಿದೀವಿ, ABC2 ಅಂತ ಹೆಸರು ಕೊಟ್ಟಿದೀವಿ. ಆ ABC2 ಫೈಲ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಕಾಣಿಸುತ್ತಾ ಇಲ್ಲಿ ಎಲ್ಲಾದ್ರೂ ABC2 ಇಲ್ಲಿದೆ. ಓಕೆ, ಇದು ನಾವು ಕ್ರಿಯೇಟ್ ಮಾಡಿರುವಂತ ಫೈಲು, ನೋಟ್ ಪ್ಯಾಡ್ ಫೈಲು. ಓಕೆ, ಇದನ್ನ ಮತ್ತೆ ನಾ ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡ್ತೀನಿ. ನೋಡಿ, ನಾವು ಟೈಪ್ ಮಾಡಿರುವಂತ ಇನ್ಫಾರ್ಮೇಶನ್ ಎಲ್ಲ ಇದರಲ್ಲಿ ಬಂದಿದೆ. ಓಕೆ ಸ್ನೇಹಿತರೆ, ಈಗ ನಾವೇನ್ ನೋಡ್ತಾ ಇದೀವಿ, ಇದು ನಮ್ಗೆ ಹಳೆ ಫೈಲು, ಹಳೆ ಪೇಜು. ಓಕೆ, ಇಲ್ಲಿ ನೋಟ್ ಪ್ಯಾಡ್ ಅಂದ್ರೆ ಇದನ್ನ ನೀವು ಸಿಂಪಲ್ ಆಗಿ ನಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತ ಒಂದು ನೋಟ್ಬುಕ್ ಅಂತ ನೀವು ಅನ್ಕೋಬಹುದು. ಓಕೆ, ಈ ನೋಟ್ಬುಕ್ ಅಲ್ಲಿ ಈಗ ಓಪನ್ ಆಗಿರೋದು ಇದು ಒಂದು ಹಳೆ ಪೇಜು. ಈಗ ನನಗೆ ಈ ಹಳೆ ಪೇಜ್ ಬೇಡ, ಹೊಸ ಪೇಜ್ ಬೇಕು. ಅದಕ್ಕೆ ಏನ್ ಮಾಡೋದು, ಫೈಲ್ ಅಲ್ಲಿ ಹೋಗಿ ನೀವು ಅಂತ ಕ್ಲಿಕ್ ಮಾಡಿ ಹೊಸ ಪೇಜ್ ಬರುತ್ತೆ. ಹೊಸ ಪೇಜ್ ಬಂದಿದೆ ರೀ. ನನಗೆ ಈಗ ಹೊಸ ಪೇಜ್ ಅಲ್ಲಿ ಮತ್ತೆ ನಾ ಏನಾದ್ರೂ ಟೈಪ್ ಮಾಡಿ ಸೇವ್ ಮಾಡಿ ಇಟ್ಕೋಬಹುದು. ಓಕೆ, ಆದ್ರೆ ನನಗೆ ಹೊಸ ಪೇಜ್ ಬೇಡ, ನಮ್ದು ಹಳೆ ಫೈಲ್ ಅನ್ನೇ ಓಪನ್ ಮಾಡಬೇಕು. ಹಳೆ ಫೈಲ್ ಅನ್ನೇ ಓಪನ್ ಮಾಡ್ಬೇಕಾದ್ರೆ ಏನ್ ಮಾಡೋದು, ಫೈಲ್ ಅಲ್ಲಿ ಹೋಗಿ ಇಲ್ಲಿ ಓಪನ್ ಅಂತ ಆಪ್ಷನ್ ಇದೆ, ಓಪನ್ ಅಂತ ಕ್ಲಿಕ್ ಮಾಡಿ ಓಪನ್ ವಿಂಡೋ ಬರುತ್ತೆ. ನಮ್ಗೆ ಯಾವ ಫೈಲ್ ಬೇಕೋ ಆ ಫೈಲ್ ಅನ್ನ ಇಲ್ಲಿ ಬ್ರೌಸ್ ಮಾಡಿ ತೆಗಿಬಹುದು. ಓಕೆ, ಈಗ ನೋಡಿ, ನಾವು ಯಾವ ಪ್ಲೇಸ್ ಅಲ್ಲಿ ಇದೀವಿ, ಡೆಸ್ಕ್ಟಾಪ್ ಅಲ್ಲಿ ಇದೀವಿ. ಡೆಸ್ಕ್ಟಾಪ್ ಅಂತ ಕ್ಲಿಕ್ ಮಾಡಿದೀವಿ. ಡೆಸ್ಕ್ಟಾಪ್ ಅಲ್ಲಿ ABC2 ಇದೆ, ಗಣಕಟ್ಟು, ಇವೆಲ್ಲ ನೋಟ್ ಪ್ಯಾಡ್ ಇಂದ ಕ್ರಿಯೇಟ್ ಆಗಿರುವಂತ ಫೈಲ್ಗಳು ಕಾಣಿಸ್ತಾ ಇದಾವ. ಇಲ್ಲಿ ಯಾವ್ದು ಬೇಕಾದ್ರೂ ನಾವು ಸೆಲೆಕ್ಟ್ ಮಾಡಿ ಅದನ್ನ ಓಪನ್ ಮಾಡಬಹುದು. ಆದ್ರೆ ನನ್ನ ಡೆಸ್ಕ್ಟಾಪ್ ಅಲ್ಲಿ ಇರುವಂತ ಈ ABC2 ಫೈಲ್ ಬೇಡ, ನನಗೆ ಡಾಕ್ಯುಮೆಂಟ್ಸ್ ಅಲ್ಲಿ ಇರೋದು ಬೇಕು. ಡಾಕ್ಯುಮೆಂಟ್ಸ್ ಅಲ್ಲಿ ಏನಂತ ಸೇವ್ ಮಾಡಿದೀವಿ, ABC1 ಅನ್ನೋದು ಬೇಕು. ABC1 ಇಲ್ಲಿ ಕಾಣಿಸ್ತಾ ಇದೆಯಾ, ಆ ಫೈಲ್ ಅನ್ನು ಸೆಲೆಕ್ಟ್ ಮಾಡಿ ಓಪನ್ ಮಾಡಬಹುದು. ಹೀಗೆ ನಾವು ಯಾವ ಪ್ಲೇಸ್ ಅಲ್ಲಿ ಇದೆಯೋ ಅದನ್ನ ಸರ್ಚ್ ಮಾಡಿ ಓಪನ್ ಮಾಡೋದಕ್ಕೆ ಅದಕ್ಕೆ ಏನಂತ ಕರಿತೀವಿ, ಬ್ರೌಸ್ ಮಾಡೋದು ಅಂತ ಹೇಳ್ತೀವಿ. ಈಗ ನಾವು ಏನ್ ಮಾಡ್ತಾ ಇದೀವಿ, ಡಾಕ್ಯುಮೆಂಟ್ಸ್ ಅಲ್ಲಿ ಇರೋದನ್ನ ಸೆಲೆಕ್ಟ್ ಮಾಡಿ ಡಾಕ್ಯುಮೆಂಟ್ಸ್ ಪ್ಲೇಸಿಗೆ ಹೋಗಿ ABC ಫೈಲ್ ಸೆಲೆಕ್ಟ್ ಮಾಡಿದೀವಿ. ಇಲ್ಲಿ ಕೆಳಗಡೆ ಓಪನ್ ಅಂತ ಕೊಡಬೇಕು. ಈಗ ನಮಗೆ ABC1 ಫೈಲು ಓಪನ್ ಆಗ್ತಾ ಇದೆ, ಓಪನ್ ಆಗಿದೆ. ಓಕೆ, ಈ ರೀತಿಯಾಗಿ ನಾವು ಸೇವ್ ಮಾಡೋದು, ಓಪನ್ ಮಾಡೋದು, ಹೊಸ ಪೇಜ್ ತಗೊಳ್ಳೋದು ಮಾಡಬಹುದು. ಸ್ನೇಹಿತರೆ, ಈ ಫೈಲ್ ಅಲ್ಲಿ ಇನ್ನೊಂದು ಆಪ್ಷನ್ ಇದೆ. ಇಲ್ಲಿ ನ್ಯೂ ಅಂತ ಇದೆ. ನ್ಯೂ ಅಂದ್ರೆ ಹೊಸ ಪೇಜ್ ಬರುತ್ತೆ. ಹಾಗೆ ಇಲ್ಲಿ ನ್ಯೂ ವಿಂಡೋ ಅಂತ ಆಪ್ಷನ್ ಇದೆ. ನ್ಯೂ ವಿಂಡೋ ಅಂದ್ರೆ ಏನು, ನ್ಯೂ ವಿಂಡೋ ಅಂದ್ರೆ ಹೊಸದು ಒಂದು ನೋಟ್ ಪ್ಯಾಡ್ ವಿಂಡೋ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಬರೀ ನ್ಯೂ ಅಂತ ಕೊಟ್ರೆ ನಮ್ಗೆ ಹಳೆ ಟೆಕ್ಸ್ಟ್ ಹೋಗಿ ಹೊಸ ಪೇಜ್ ಬಂದ್ಬಿಡುತ್ತೆ. ಓಕೆ, ಆದ್ರೆ ನ್ಯೂ ವಿಂಡೋ ಅಂತ ಕೊಟ್ಟಾಗ ಮತ್ತೊಂದು ನ್ಯೂ ನೋಟ್ ಪ್ಯಾಡ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನನಗೆ ಈ ಫೈಲ್ ಅಲ್ಲಿ ಇದು ಕೂಡ ಒಂದು ನೋಟ್ ಪ್ಯಾಡ್, ಇಲ್ಲಿ ಹೊಸ ಪೇಜ್ ಇದೆ. ಓಕೆ, ನನಗೆ ಹಳೆ ಫೈಲೇ ಬೇಕು, ಇದರಲ್ಲಿ ಓಪನ್ ಮಾಡಬಹುದು. ಹಳೆ ಫೈಲ್ ಓಪನ್ ಮಾಡೋಣ. ಫೈಲ್ ಅಲ್ಲಿ ಹೋಗಿ ಓಪನ್ ಅಂತ ಕೊಡ್ತೀನಿ. ನಮ್ದು ಹಳೆ ಫೈಲ್ ಯಾವುದು ABC1 ಬೇಕು, ಸೆಲೆಕ್ಟ್ ಮಾಡಿ ಓಪನ್ ಮಾಡೋಣ. ಈಗ ನೋಡಿ, ಎಷ್ಟು ನೋಟ್ ಪ್ಯಾಡ್ ಅಪ್ಲಿಕೇಶನ್ ಓಪನ್ ಆಗಿದಾವೆ. ಇಲ್ಲಿ ನಾವು ಟಾಸ್ಕ್ ಬಾರ್ ಮೇಲೆ ಈ ನೋಟ್ ಪ್ಯಾಡ್ ಐಕಾನ್ ಮೇಲೆ ಇಟ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ABC1 ನೋಟ್ ಪ್ಯಾಡ್ ನಾವು ಮೊದಲು ಕ್ರಿಯೇಟ್ ಮಾಡಿರೋದು. ಆನಂತರ ನ್ಯೂ ವಿಂಡೋ ತಗೊಂಡು 2 ನೋಟ್ ಪ್ಯಾಡ್ ಅನ್ನ ಓಪನ್ ಮಾಡಿದೀವಿ. ಓಕೆ, ಈ 2 ವಿಂಡೋ ಬೇಡ ಅಂದ್ರೆ ಈ ನೋಟ್ ಪ್ಯಾಡ್ ಅಪ್ಲಿಕೇಶನ್ ಇವೆರಡು ಬೇಡ ಅಂದ್ರೆ ಇಲ್ಲಿ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಕ್ಲೋಸ್ ಮಾಡಬಹುದು. ಕ್ಲೋಸ್ ಮಾಡೋಣ. ಈಗ ನಮಗೆ ಒಂದು ನೋಟ್ ಪ್ಯಾಡ್ ವಿಂಡೋ ಇಲ್ಲಿ ಕಾಣಿಸ್ತಾ ಇದೆ. ಇದನ್ನ ನೋಟ್ ಪ್ಯಾಡ್ ವಿಂಡೋ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನನಗೆ ಪೇಪರ್ ಇದೆ. ಓಕೆ, ಇಲ್ಲಿ ನನಗೇನು ಬೆಳಗ್ಗೆ ಏರಿಯಾ ಕಾಣಿಸುತ್ತಲ್ಲ, ಇದೆಲ್ಲ ಏನ್ರಿ, ಇದು ಪೂರ್ತಿ ಪೇಪರ್ ಪೇಜ್ ಅಥವಾ ವರ್ಕಿಂಗ್ ಏರಿಯಾ. ಈ ಪೇಜ್ ಯಾವ ಸೈಜ್ ಇದೆ, A4 ಇದೆಯೋ, ಲೆಟರ್ ಇದೆಯೋ, ಲೀಗಲ್ ಇದೆಯೋ ಗೊತ್ತಿಲ್ಲ. ಹಾಗೆ ಈ ಪೇಜಿಗೆ ಮಾರ್ಜಿನ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳೋದು ಹೇಗೆ, ಅದನ್ನು ಸೆಟ್ ಮಾಡೋದು ಹೇಗೆ, ಫೈಲಲ್ಲಿ ಹೋಗಿ ಇಲ್ಲಿ ಪೇಜ್ ಸೆಟಪ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಪೇಜ್ ಸೆಟಪ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೇಜ್ ಸೆಟಪ್ ವಿಂಡೋ ಬರುತ್ತೆ. ಈ ಪೇಜ್ ಸೆಟಪ್ ವಿಂಡೋದಲ್ಲಿ ಇಲ್ಲಿ ಪೇಪರ್ ಅಂತ ಆಪ್ಷನ್ ಇದೆ. ಪೇಪರ್ ಅಲ್ಲಿ ಸೈಜ್ ಅಲ್ಲಿ ಇಲ್ಲಿ ಡ್ರಾಪ್ ಡೌನ್ ಯಾರೋ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ
ನಮಗೆ ಬೇರೆ ಬೇರೆ ಸೈಜ್ನ ಪೇಪರ್ಸ್ ಇಲ್ಲಿ ಕಾಣಿಸ್ತವೆ. ಬೇರೆ ಬೇರೆ ಸ್ಟ್ಯಾಂಡರ್ಡ್ ಪೇಪರ್ಸ್ ಇಲ್ಲಿ ಕಾಣಿಸ್ತವೆ. ನಮಗೆ A4 ಬೇಕಾ, ಲೆಟರ್ ಬೇಕಾ, ಲೀಗಲ್ ಬೇಕಾ, ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಆ ಒಂದು ಪೇಜ್ ಅನ್ನು ನಾವು ಚೂಸ್ ಮಾಡ್ಕೋಬಹುದು. ಓಕೆ, ನಾರ್ಮಲ್ ಆಗಿ ನಾವು ಬಳಸೋದು A4 ಪೇಜ್ ಸೈಜು. ಅದನ್ನ ಬಿಟ್ಟರೆ ಲೆಟರು, ಲೀಗಲ್ ಹೀಗೆ ಬಳಸ್ತಾ ಇರ್ತೀವಿ. ಈಗ A4 ಸೈಜಲ್ಲಿ ನಾವು ಪೇಪರ್ನ ತಗೊಳ್ಳೋಣ. A4 ಸೈಜ್. ಓಕೆ, ಆನಂತರ ಇಲ್ಲಿ ಓರಿಯೆಂಟೇಷನ್ ಇದೆ ಸ್ನೇಹಿತರೆ. ಈ ಪೇಜ್ ಸೆಟಪ್ ವಿಂಡೋದಲ್ಲಿ ಇಲ್ಲಿ ಪೇಪರ್ ಒಂದು ಪ್ರಿವ್ಯೂ ಕಾಣಿಸ್ತಾ ಇದೆ. ಓಕೆ, ಪ್ರಿವ್ಯೂ ಸಿಂಪಲ್ ಆಗಿ ಒಂದು ಪ್ರಿವ್ಯೂ ತೋರಿಸ್ತಾ ಇದ್ದಾರೆ. ಈ ಪ್ರಿವ್ಯೂ ಅಲ್ಲಿ ನೋಡಿ, ಇಲ್ಲಿ ಪೇಪರ್ ಒಂದು ಹೈಟ್ ಜಾಸ್ತಿ ಇದೆ. ಈ ಹೈಟ್ ಜಾಸ್ತಿ ಇದ್ರೆ ಅದನ್ನ ನಾವೇನ್ ಕರಿತೀವಿ, ಪೋರ್ಟ್ರೇಟ್ ಅಂತ ಹೇಳ್ತೀವಿ. ಒಂದ್ ವೇಳೆ ಅಗಲ ಜಾಸ್ತಿ ಇರಬೇಕು, ಆ ರೀತಿ ಇಲ್ಲಿ ಅಗಲ ಜಾಸ್ತಿ ಆಗಿ ಬರಬೇಕು ಅಂದ್ರೆ ನಾವು ಇಲ್ಲಿ ಲ್ಯಾಂಡ್ಸ್ಕೇಪ್ ಅಂತ ಕ್ಲಿಕ್ ಮಾಡಬೇಕು. ಲ್ಯಾಂಡ್ಸ್ಕೇಪ್ ಕ್ಲಿಕ್ ಮಾಡಿದಾಗ ನಮ್ಮ ಪೇಜು ಅಡ್ಡ ಬರುತ್ತೆ. ಅಡ್ಡ ಅಂದ್ರೆ ಅಡ್ಡ ಜಾಸ್ತಿ ಆಗಿರುತ್ತೆ. ಓಕೆ, ನಾವು ಪೋರ್ಟ್ರೇಟ್ ಅಂತ ತಗೊಂಡಾಗ ಹೈಟು ಜಾಸ್ತಿ ಆಗಿರುತ್ತೆ, ಎತ್ತರ ಜಾಸ್ತಿ ಆಗಿರುತ್ತೆ ಪೇಪರ್ದು. ಓಕೆ, ಇದನ್ನ ನಾವು ಓರಿಯೆಂಟೇಷನ್ ಅಂತ ಕರಿತೀವಿ. ಯಾವ ರೀತಿ ಬೇಕೋ ಆ ರೀತಿ ತಗೋಬಹುದು. ಪೇಪರ್ ಉದ್ದ ಬೇಕಾ ಅಥವಾ ಅಗಲ ಬೇಕಾ, ಯಾವ ರೀತಿ ಬೇಕಾದ್ರೂ ಮಾಡ್ಕೋಬಹುದು. ನಾರ್ಮಲ್ ಆಗಿ ನಾವು ಉದ್ದ ಪೇಪರ್ ಅಲ್ಲಿ ಈಗ ಅಡ್ಡ ಬರಿತಾ ಇರ್ತೀವಿ. ಓಕೆ, ಇದನ್ನ ನಾವು ಪೋರ್ಟ್ರೇಟ್ ಅಂತ ಹೇಳ್ತೀವಿ. ಅನಂದ್ರೆ ಈ ಪೇಪರ್ ಅಲ್ಲಿ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಪ್ರಿವ್ಯೂ ಅಲ್ಲಿ ಈ ಕಡೆ ಒಂದಿಷ್ಟು ಖಾಲಿ ಪ್ಲೇಸ್ ಇದೆ. ಇದನ್ನ ಲೆಫ್ಟ್ ಮಾರ್ಜಿನ್ ಅಂತ ಕರಿತೀವಿ. ಮೇಲೆ ಟಾಪ್ ಮಾರ್ಜಿನ್ಸ್, ಈ ಕಡೆ ಪಕ್ಕದಲ್ಲಿ ರೈಟ್ ಮಾರ್ಜಿನ್, ಹಾಗೆ ಕೆಳಗಡೆ ಬಾಟಮ್ ಮಾರ್ಜಿನ್ ಇದೆ. ಸುತ್ತಲೂ ಮಾರ್ಜಿನ್ಸ್ ಇದೆ. ಆ ಮಾರ್ಜಿನ್ಸ್ ಯಾವ ಮೆಜರ್ಮೆಂಟ್ ಅಲ್ಲಿ ಇದೆ, ಇಲ್ಲಿ ಮಾರ್ಜಿನ್ಸ್ ಇನ್ ಮಿಲಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಮಿಲಿಮೀಟರ್ಸ್ ಇರ್ಬೋದು, ಸೆಂಟಿಮೀಟರ್ಸ್ ಇರ್ಬೋದು, ಅಥವಾ ಇಂಚಸ್ ಅಲ್ಲಿ ಇರ್ಬೋದು, ಯಾವ್ದಾದ್ರು ಮೆಜರ್ಮೆಂಟ್ ಅಲ್ಲಿ ಇರ್ಬೋದು. ಇಲ್ಲಿ ನಮಗೆ 25.9 mm ಅಂತ ಕೊಟ್ಟಿದ್ದಾರೆ. ಇದನ್ನ 0 ಮಾಡೋಣ. 0 ಮಾಡಿದ್ರೆ ನೋಡ್ರಿ, ಇಲ್ಲಿ ಪ್ರಿವ್ಯೂ ಅಲ್ಲಿ ಈ ಲೆಫ್ಟ್ ಮಾರ್ಜಿನ್ ಇಲ್ಲಿ 0 ಆಯ್ತು. ಮತ್ತೆ ನನಗೆ ಹೆಚ್ಚಿಗೆ ಬೇಕು, ಎಷ್ಟು 25 ಅಂತ ಕೊಡೋಣ. ಈಗ ನೋಡಿ 25 mm ಮಾರ್ಜಿನ್ ಪ್ಲೇಸ್ ಇಲ್ಲಿ ಬಂತು. ಓಕೆ, ಹೀಗೆ ನಾನು ಸುತ್ತಲೂ ನನಗೆ ಎಷ್ಟು ಬೇಕೋ ಅಷ್ಟು ಮಾರ್ಜಿನ್ಸ್ ಅನ್ನ ಇಲ್ಲಿ ನಾವು ಟೈಪ್ ಮಾಡ್ಕೋಬಹುದು. ಸುತ್ತಲೂ ನಾನು 25 ಅಂತ ಕೊಡ್ತೀನಿ. 25 mm ಮಾರ್ಜಿನ್ಸ್ ನ ತಗೊಳ್ತಾ ಇದ್ದೀನಿ. ಹೀಗೆ ನೀವು ಪೇಪರ್ ಸೈಜ್ ಅನ್ನು ತಗೋಬಹುದು, ಓರಿಯೆಂಟೇಷನ್ ಸೆಲೆಕ್ಟ್ ಮಾಡ್ಕೋಬಹುದು, ಮಾರ್ಜಿನ್ಸ್ ಇಟ್ಕೊಂಡು ಓಕೆ ಅಂತ ಕೊಟ್ರೆ ಆ ರೀತಿಯಾಗಿ ಇಲ್ಲಿ ಪೇಜು ಸೆಟಪ್ ಆಗಿರುತ್ತೆ. ಇಲ್ಲಿ ಪೇಜ್ ಸೆಟಪ್ ಆಗಿರೋದು ನಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ಇಲ್ಲಿ ಪ್ಲೇನ್ ಪೇಪರ್ ನಮಗೆ ಪ್ಲೇನ್ ಆಗಿ ವರ್ಕಿಂಗ್ ಏರಿಯಾ ಕಾಣಿಸುತ್ತೆ. ಇದು ಯಾವಾಗ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ, ಇದನ್ನ ಯಾವಾಗ ಪೇಪರ್ ಅಲ್ಲಿ ಪ್ರಿಂಟ್ ಮಾಡ್ತೀವೋ, ಪ್ರಿಂಟ್ ಮಾಡಿದಾಗ ನಾವೇನ್ ಸೆಟ್ ಮಾಡಿದೀವೋ, ಪೇಜ್ ಸೆಟಪ್ ಮಾಡ್ಕೊಂಡಿದೀವೋ ಆ ರೀತಿಯಾಗಿ ಅದು ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಕೊಡೋದು ಹೇಗೆ, ಫೈಲ್ ಅಲ್ಲಿ ಹೋಗಿ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇದೆ, ಪ್ರಿಂಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರಿಂಟ್ ವಿಂಡೋ ಬರುತ್ತೆ. ನಮ್ಮ ಕಂಪ್ಯೂಟರ್ಗೆ ಯಾವ ಪ್ರಿಂಟರ್ ಸೆಲೆಕ್ಟ್ ಆಗಿದೆ, ಕನೆಕ್ಟ್ ಆಗಿದೆ. ಓಕೆ, ನಮ್ಮ ಕಂಪ್ಯೂಟರ್ಗೆ ಯಾವ ಪ್ರಿಂಟರು ಕನೆಕ್ಟ್ ಆಗಿದೆ ಆ ಪ್ರಿಂಟರ್ ಹೆಸರನ್ನ ಸೆಲೆಕ್ಟ್ ಮಾಡಬೇಕು. ಆನಂತರ ನಂಬರ್ ಆಫ್ ಕಾಪಿ ಅಂತ ಇಲ್ಲಿ ಟೈಪ್ ಮಾಡಿ, 1 ಕಾಪಿ ಬೇಕು, 2 ಕಾಪಿ ಬೇಕು, ಅದನ್ನ ಟೈಪ್ ಮಾಡಿ ಪ್ರಿಂಟ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಆ ಇನ್ಫಾರ್ಮೇಶನ್ ಪೇಪರ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ. ಓಕೆ, ಇಲ್ಲಿ ನಮಗೆ ಈಗ ಪ್ರಿಂಟ್ ಇಂದು ಅವಶ್ಯಕತೆ ಇಲ್ಲ, ಜಸ್ಟ್ ಇದನ್ನ ಕ್ಯಾನ್ಸಲ್ ಮಾಡೋಣ. ಓಕೆ, ಹಾಗೆ ಫೈಲ್ ಅಲ್ಲಿ ಹೋಗಿ ನೆಕ್ಸ್ಟ್ ಎಕ್ಸಿಟ್ ಅಂತ ಇದೆ. ಎಕ್ಸಿಟ್ ಅಂದ್ರೆ ಏನ್ರಿ, ಕ್ಲೋಸ್ ಮಾಡೋದು. ಓಕೆ, ಇಲ್ಲಿ ಕೊನೆಗೆ ಎಕ್ಸ್ ಮಾರ್ಕ್ ಅಂತ ಇತ್ತಲ್ಲ, ಆ ಆಪ್ಷನ್ ಇಲ್ಲಿ ಎಕ್ಸಿಟ್ ಆಗಿ ಬಂದಿರುತ್ತೆ. ಎಕ್ಸಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ನೋಟ್ಪ್ಯಾಡ್ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗಿದೆ. ಮತ್ತೆ ನನಗೆ ಹಳೇದೊಂದು ಫೈಲ್ ಬೇಕು, ABC2, ಅದನ್ನ ಓಪನ್ ಮಾಡೋಣ. ಓಪನ್ ಆಗಿದೆ, ದೊಡ್ಡ ಮಾಡ್ಕೊಳ್ತೀನಿ. ಈಗ ನೆಕ್ಸ್ಟ್ ನೋಡ್ಕೊಳ್ಳೋಣ. ಈಗ ನಾವು ಫೈಲ್ ಅಲ್ಲಿ ಇರುವಂತ ಎಲ್ಲ ಆಪ್ಷನ್ಸ್ ಅನ್ನ ನೋಡ್ಕೊಂಡಿದೀವಿ. ನೆಕ್ಸ್ಟ್ ಎಡಿಟ್ ಮೆನು ಅಲ್ಲಿ ಏನೇನು ಇದಾವೆ ಅನ್ನೋದನ್ನ ನೋಡ್ಕೊಳ್ಳೋಣ. ಎಡಿಟ್ ಮೆನು. ಓಕೆ ಸ್ನೇಹಿತರೆ, ಇಲ್ಲಿ ಎಡಿಟ್ ಅಂದ್ರೆ ಏನು? ಎಡಿಟ್ ಅಂದ್ರೆ ಕನ್ನಡದಲ್ಲಿ ಸಂಪಾದನೆ ಅಂತ ಹೇಳ್ತೀವಿ. ಓಕೆ, ಎಡಿಟ್ ಅಂದ್ರೆ ಮಾಡಿಫೈ ಮಾಡೋದು. ನಾವು ಇಲ್ಲಿ ಬರೆದಂತ ಟೆಕ್ಸ್ಟ್ ಅನ್ನ ಮಾಡಿಫೈ ಮಾಡೋದು. ಇದರಲ್ಲಿ ಏನಾದ್ರು ಹೊಸದ್ ಬೇಕಾ, ಹೊಸದನ್ನ ಸೇರಿಸಬಹುದು. ಹೊಸದನ್ನ ಸೇರಿಸೋಣ. ಇಲ್ಲಿ ಏಸಿಯಾ ಅಂತ ತಗೊಳ್ಳೋಣ. ಓಕೆ, ಏಸಿಯಾ ಹೊಸದಾಗಿ ಸೇರಿಸಿದೀವಿ. ನಮಗೆ ಹಾಗೆ ಇಲ್ಲಿ ಯಾವ್ದಾದ್ರು ಬೇಡ ಅನ್ಸಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಬಹುದು. ಇಲ್ಲಿ ನೋಡಿ, ನನಗೆ ಡಿಸ್ಟಿಕ್ ವಿಜಯಪುರ್ ಇದು ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡೋದು. ಕ್ಯಾನ್ಸಲ್ ಮಾಡ್ಲಿಕ್ಕೆ ಬಹಳಷ್ಟು ಆಪ್ಷನ್ಸ್ ಇದಾವೆ. ಒಂದು ಸೆಲೆಕ್ಟ್ ಮಾಡ್ತೀನಿ, ಡಿಲೀಟ್ ಮಾಡೋಣ. ಡಿಲೀಟ್ ಮಾಡೋದು ಹೇಗೆ? ನಮ್ಮ ಎಡಿಟ್ ಅಲ್ಲೇ ಒಂದು ಆಪ್ಷನ್ ಇದೆ, ಇಲ್ಲಿ ಡಿಲೀಟ್ ಅಂತ ಇದೆ. ಇದ್ರ ಮುಖಾಂತರ ಕೂಡ ಡಿಲೀಟ್ ಮಾಡಬಹುದು, ಅಥವಾ ನಿಮ್ ಕೀಬೋರ್ಡ್ ಅಲ್ಲಿ ಇರುವಂತ ಡಿಲೀಟ್ ಬಟನ್ ಪ್ರೆಸ್ ಮಾಡೋದ್ರ ಮುಖಾಂತರ ಕೂಡ ಡಿಲೀಟ್ ಮಾಡಬಹುದು. ಡಿಲೀಟ್ ಆಯ್ತ್ರಿ. ಹಾಗೆ ಈ ಮುದ್ದೆ ಹೊಳ ಕೂಡ ಬೇಡ, ಇಲ್ಲಿ ಒಂದ್ ಲೈನ್ ಡಿಲೀಟ್ ಮಾಡಿದೀನಿ. ಹಾಗೆ ನೆಕ್ಸ್ಟ್ ಈ ಮುದ್ದೆ ಹೊಳ ಅನ್ನೋದು ಕೂಡ ಬೇಡ, ಇದನ್ನು ಕೂಡ ಡಿಲೀಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದೀವಿ. ಸೆಲೆಕ್ಟ್ ಮಾಡೋದು ನಾನು ಆಗ್ಲೇ ಹೇಳಿದೆ, ಕರ್ಸರ್ ಇಟ್ಕೋಬೇಕು, ಮೌಸ್ ಪಾಯಿಂಟರ್ ಇಂದ ಹೀಗೆ ಸರಿಸಬೇಕು. ಮುದ್ದೆ ಹೊಳ ಸೆಲೆಕ್ಟ್ ಆಗಿದೆ, ಇದನ್ನು ಕೂಡ ಡಿಲೀಟ್ ಮಾಡೋಣ. ಎಡಿಟ್ ಅಲ್ಲಿ ಹೋಗಿ ಡಿಲೀಟ್ ಅಂತ ಕೊಡಿ. ಡಿಲೀಟ್ ಆಯ್ತು. ಓಕೆ, ಇಲ್ಲಿ 2 ಲೈನ್ ಅನ್ನ ಡಿಲೀಟ್ ಮಾಡಿದೀನಿ. ಓಕೆ, ಈಗ ಅಂಡು ಮಾಡಿದ್ರೆ 2 ಲೈನ್ ಸಿಗುತ್ತಾ? ಅಂಡು ಮಾಡೋಣ. 1 ಲೈನ್ ಮಾತ್ರ ಬಂತು. ಓಕೆ, ಸೊ ಈ ಅಂಡು ಅನ್ನೋದು ಏನ್ ಮಾಡುತ್ತೆ,
ಈ ನೋಟ್ ಪ್ಯಾಡ್ ಅಪ್ಲಿಕೇಶನ್ ಅಲ್ಲಿ ಲಾಸ್ಟ್ ಆಕ್ಷನ್ ಯಾವ್ದು ಮಾಡಿದೀವಿ ಅದನ್ನು ಮಾತ್ರ ವಾಪಸ್ ಕೊಡುತ್ತೆ. ಅದ್ರ ಹಿಂದೆ ಏನೇನ್ ಮಾಡಿದೀವಿ ಅದು ಬರೋದಿಲ್ಲ. ಇದಕ್ಕಿಂತ ಮುಂಚೆ ಏನ್ ಮಾಡಿದೀವಿ ನಾವು ಇಲ್ಲಿ ಡಿಸ್ಟ್ರಿಕ್ಟ್ ವಿಜಯಪುರದ ಡಿಲೀಟ್ ಮಾಡಿದೀವಿ, ಅದು ಬರಲ್ಲ, ಬರೀ ಮುದ್ದೇಬಿಹಾಳ ಅಷ್ಟೇ ಬರುತ್ತೆ. ಇಲ್ಲಿ ಯಾವಾಗ ನಾವು ಅಂಡು ಅಂತ ಕ್ಲಿಕ್ ಮಾಡ್ತೀವೋ ಒನ್ ಆಕ್ಷನ್ ಹಿಂದೆ ಹೋಗುತ್ತೆ, ಒನ್ ಆಕ್ಷನ್ ಮುಂದೆ ಬರುತ್ತೆ. ಹೀಗೆ ಡಿಲೀಟ್ ಆಗುತ್ತೆ ಮತ್ತೆ ವಾಪಸ್ ಬರುತ್ತೆ. ಇದು ಅಂಡು ಆಪ್ಷನ್. ಓಕೆ, ಹಾಗೆ ಇಲ್ಲಿ ನನಗೆ ಈ ಗಣಕಲೋಕ ಅನ್ನೋದು ನನಗೆ ಈ ಪ್ಲೇಸ್ ಅಲ್ಲಿ ಬೇಡ. ಈ ಗಣಕಲೋಕ ಈ ಪ್ಲೇಸ್ ಅಲ್ಲಿ ಬೇಡ. ಇದನ್ನ ಕಟ್ ಮಾಡಿ ಬೇರೆ ಕಡೆ ಇಲ್ಲಿ ಕೆಳಗಡೆ ಲಾಸ್ಟಿಗೆ ಇಟ್ಕೋಬೇಕು. ಅದಕ್ಕೇನ್ ಮಾಡೋದು, ಇಲ್ಲಿ ಗಣಕಲೋಕ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡಿದೀವಿ. ಈ ಪ್ಲೇಸ್ ಅಲ್ಲಿ ಬೇಡ ಅಂದ್ರೆ ಅದನ್ನ ಕಟ್ ಮಾಡಬಹುದು. ಎಡಿಟ್ ಅಲ್ಲಿ ಹೋಗೋಣ, ಕಟ್ ಅಂತ ಕ್ಲಿಕ್ ಮಾಡಿ. ನೋಡ್ರಿ, ಇಲ್ಲಿ ಗಣಕಲೋಕ ಅನ್ನೋದು ಕಟ್ ಆಯ್ತು, ಕತ್ತರಿಸಿ ಹೊರಟೋಯ್ತು. ಓಕೆ, ಅಂದ್ರೆ ಒರಿಜಿನಲ್ ಪ್ಲೇಸ್ ಇಂದ ಆ ಗಣಕಲೋಕ ಅನ್ನೋದು ಹೊರಟೋಯ್ತು. ಅದು ಮುಂದೆ ನನಗೆ ಎಲ್ಲಿ ಬೇಕು, ಈ ಕಾಂಟಿನೆಂಟ್ ಎಸಿ ಅಂತ ಇದೆಯಲ್ಲ ಇದ್ರ ಕೆಳಗಡೆ ಬೇಕು. ಅಂದ್ರೆ ಕರ್ಸರ್ ನಾನು ಕೆಳಗಡೆ ಇಟ್ಟಿದ್ದೀನಿ, ಇಟ್ಟು ಈಗ ಏನ್ ಮಾಡ್ಬೋದು, ಎಡಿಟ್ ಅಲ್ಲಿ ಹೋಗಿ ಪೇಸ್ಟ್ ಅಂತ ಕ್ಲಿಕ್ ಮಾಡಿ. ನೋಡಿ, ಗಣಕಲೋಕ ಅನ್ನೋದು ಬಂತು. ನನಗೆ ಮತ್ತೊಮ್ಮೆ ಗಣಕಲೋಕ ಬೇಕು, ಮತ್ತೊಮ್ಮೆ ಪೇಸ್ಟ್ ಮಾಡ್ಬೋದು, ಮತ್ತೊಮ್ಮೆ ಬರುತ್ತೆ. ಮತ್ತೆ ನೀವು ಕರ್ಸರ್ ಎಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ, ಕರ್ಸರ್ ಇಟ್ಕೊಂಡು ಮತ್ತೆ ಪೇಸ್ಟ್ ಮಾಡಿ, ಮತ್ತೆ ಅಲ್ಲಿ ಬರುತ್ತೆ. ಮತ್ತೆ ಕರ್ಸರ್ ಎಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ, ಪೇಸ್ಟ್ ಮಾಡಿ ಬರುತ್ತೆ. ಓಕೆ, ನನಗೀಗ ಇಲ್ಲಿ ಮುದ್ದೇಬಿಹಾಳ ಕೆಳಗಡೆ ಬೇಕು, ಎಲ್ಲಿ ಇಟ್ಟಿದ್ದೀನಿ. ನೀವು ಪ್ರತಿ ಸಾರಿ ಎಡಿಟ್ ಅಲ್ಲಿ ಹೋಗಿ ಪೇಸ್ಟ್ ಅಂತ ಕ್ಲಿಕ್ ಮಾಡೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಏನ್ ಮಾಡೋದು, ನೀವು ಕರ್ಸರ್ ಎಲ್ಲಿ ಇಟ್ಟಿರ್ತೀರೋ ಅಲ್ಲೇ ನೀವು ರೈಟ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಮೌಸ್ ಅಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಲಿಸ್ಟ್ ಕಾಣಿಸುತ್ತೆ, ಇದರಲ್ಲಿ ಕೂಡ ಪೇಸ್ಟ್ ಅಂತಿದೆ. ಈ ಪೇಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಬಂದ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಕಟ್ ಮಾಡಿದ್ದನ್ನ ನಾವು ಮಲ್ಟಿಪಲ್ ಟೈಮ್ಸ್ ಪೇಸ್ಟ್ ಮಾಡಬಹುದು. ಎಷ್ಟು ಸಾರಿ ಬೇಕಿದ್ರು ಅದನ್ನ ಪೇಸ್ಟ್ ಮಾಡಿ ತಗೋಬಹುದು. ಓಕೆ, ಹಾಗೆ ಇದನ್ನ ಕಾಪಿ ಮಾಡಿ ನಮ್ಗೆ ಬೇಕಾಗಿರುವಂತ ಇನ್ಫಾರ್ಮೇಶನ್ ನ ಕಾಪಿ ಮಾಡಿ ಕೂಡ ಪೇಸ್ಟ್ ಮಾಡಬಹುದು. ಕಟ್ ಮಾಡಿದ್ರೆ ಒರಿಜಿನಲ್ ಹೊರಟೋಗುತ್ತೆ, ಪೇಸ್ಟ್ ಮಾಡಿದಲ್ಲಿ ಅದು ಡೂಪ್ಲಿಕೇಟ್ ಆಗಿ ಬರುತ್ತೆ. ಆದ್ರೆ ನನಗೆ ಆ ಒರಿಜಿನಲ್ ಟೆಕ್ಸ್ಟ್ ಅಲ್ಲೇ ಇರಬೇಕು, ಅದ್ರ ಡೂಪ್ಲಿಕೇಟ್ ನಮ್ಗೆ ಬೇಕಾದಲ್ಲಿ ಸಿಗಬೇಕು. ಅಂದ್ರೆ ಏನ್ ಮಾಡ್ಬೇಕು, ಮೊದ್ಲೀಗ ಸೆಲೆಕ್ಟ್ ಮಾಡೋಣ. ಇಲ್ಲಿ ನಮ್ಗೆ ಯಾವುದು ಈ ಇನ್ಫಾರ್ಮೇಶನ್ ಡೂಪ್ಲಿಕೇಟ್ ಆಗಿ ಬೇಕು. ಓಕೆ, ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಎಜುಕೇಶನ್ ಸೆಲೆಕ್ಟ್ ಮಾಡಿದ್ದೀನಿ. ಎಡಿಟ್ ಅಲ್ಲಿ ಹೋಗೋಣ, ಇಲ್ಲಿ ಕಾಪಿ ಅಂತ ಆಪ್ಷನ್ ಇದೆ, ಕಾಪಿ. ಈ ಕಾಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಡೂಪ್ಲಿಕೇಟ್ ಆಗಿರುತ್ತೆ. ಈ ಒಂದು ಲೈನು, ಈ ಒಂದು ಟೆಕ್ಸ್ಟ್ ಡೂಪ್ಲಿಕೇಟ್ ಆಗಿರುತ್ತೆ. ಡೂಪ್ಲಿಕೇಟ್ ಆಗಿ ಇಲ್ಲಿ ಎಲ್ಲಿ ಕಾಣಿಸೋದಿಲ್ಲ. ನಾವು ಯಾವಾಗ ಪೇಸ್ಟ್ ಮಾಡ್ತೀವೋ, ಎಲ್ಲಿ ಪೇಸ್ಟ್ ಮಾಡ್ತೀವೋ ಅಲ್ಲಿ ಮಾತ್ರ ಅದು ಕಾಣಿಸುತ್ತೆ. ಈಗ ನೋಡಿ, ಗಣಕ ಲೈನ್ ಕೆಳಗಡೆ ಗಣಕ ಲೋಕ ಇದ್ರ ಕೆಳಗಡೆ ಇಲ್ಲಿ ಕರ್ಸರ್ ಇಟ್ಟಿದ್ದೀನಿ. ಓಕೆ, ಈ ಪ್ಲೇಸ್ ಅಲ್ಲಿ ನನಗೆ ಈ ಟೆಕ್ಸ್ಟ್ ಬೇಕು, ಯಾವ್ದು ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಎಜುಕೇಶನ್ ಅನ್ನೋದು. ಈಗೇನ್ ಮಾಡೋಣ, ಎಡಿಟ್ ಅಲ್ಲಿ ಹೋಗಿ ಪೇಸ್ಟ್ ಅಂತ ಕ್ಲಿಕ್ ಮಾಡೋಣ. ಬಂದ್ರಿ, ನನಗೆ ಇನ್ನೊಮ್ಮೆ ಆ ಇನ್ಫಾರ್ಮೇಶನ್ ಬೇಕು, ಎಡಿಟ್ ಅಲ್ಲಿ ಹೋಗಿ ಪೇಸ್ಟ್ ಅಂತ ಕೊಡಿ, ಮತ್ತೊಮ್ಮೆ ಬರುತ್ತೆ. ಮತ್ತೊಮ್ಮೆ ಬೇಕು, ಇಲ್ಲೇ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಕೂಡ ಪೇಸ್ಟ್ ಅಂತ ಆಪ್ಷನ್ ಇದೆ, ಪೇಸ್ಟ್ ಅಂತ ಕ್ಲಿಕ್ ಮಾಡೋಣ, ಬರುತ್ತೆ. ಓಕೆ, ಸೊ ಹೀಗೆ ನಾವು ಕಟ್ ಕಾಪಿ ಮಾಡಿದ್ದನ್ನ ಮಲ್ಟಿಪಲ್ ಟೈಮ್ಸ್ ಪೇಸ್ಟ್ ಮಾಡ್ಕೊಂಡು ಆ ಒಂದು ಟೆಕ್ಸ್ಟ್ ನ ತಗೋಬಹುದು. ಓಕೆ, ಇದಾಗಿತ್ತು ಅಂಡು, ಕಟ್, ಕಾಪಿ, ಪೇಸ್ಟ್ ಮತ್ತು ಡಿಲೀಟ್ ಈ ಆಪ್ಷನ್ಸ್ ಗಳ ಬಗ್ಗೆ. ನೆಕ್ಸ್ಟ್ ಇಲ್ಲಿ ನೋಡಿ, ನಮ್ದು ಆಫೀಸಿಯಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಬಹಳಷ್ಟು ಹೆಸರುಗಳಿರ್ತವೆ, ಬಹಳಷ್ಟು ಟೆಕ್ಸ್ಟ್ ನ ಬರೆದಿರ್ತೀವಿ. ಅದರಲ್ಲಿ ಯಾವುದೋ ಒಂದು ವರ್ಡ್ ಅನ್ನ, ಯಾವುದೋ ಒಂದು ಟೆಕ್ಸ್ಟ್ ಅನ್ನ ನಾವು ಹುಡುಕಾಡುವಂತ ಸಂದರ್ಭ ಬರುತ್ತೆ. ಆ ರೀತಿ ಸಂದರ್ಭ ಬಂದಾಗ ಇಲ್ಲಿದೆ ಅಂತ ಹೀಗೆ ನಾವು ಕರ್ಸರ್ ತಗೊಂಡು ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಆ ರೀತಿ ನೋಡ್ಬೇಕಾದ್ರೆ ಎಲ್ಲಾದ್ರೂ ಒಂದು ವರ್ಡ್ ಅಥವಾ ಟೆಕ್ಸ್ಟ್ ಅದು ಮಿಸ್ ಆಗುವಂತ ಚಾನ್ಸಸ್ ಇರುತ್ತೆ. ಆ ರೀತಿ ಯಾವ್ದಾದ್ರು ಒಂದು ವರ್ಡ್ ಅನ್ನ ಹುಡುಕಾಡೋದಿತ್ತಂದ್ರೆ ಅದನ್ನ ಹೇಗೆ ಹುಡುಕಾಡೋದು, ಅದಕ್ಕಾಗಿ ಈ ಎಡಿಟ್ ಅಲ್ಲಿ ಒಂದು ಫೈಂಡ್ ಅಂತ ಆಪ್ಷನ್ ಸಿಗುತ್ತೆ. ಫೈಂಡ್ ಅಂತ ಕ್ಲಿಕ್ ಮಾಡೋಣ. ಫೈಂಡ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಫೈಂಡ್ ವಾಟ್ ಬಾಕ್ಸ್ ಅಂತ ಸಿಗುತ್ತೆ. ಇಲ್ಲಿ ಫೈಂಡ್ ವಾಟ್ ಬಾಕ್ಸ್ ಇದೆ ರೀ. ಈ ಫೈಂಡ್ ವಾಟ್ ಬಾಕ್ಸ್ ಅಲ್ಲಿ ನಾವು ಯಾವುದನ್ನ ಹುಡುಕಾಡಬೇಕು, ಯಾವ ವರ್ಡ್ ಅನ್ನ ಹುಡುಕಾಡಬೇಕು, ಆ ವರ್ಡ್ ಅನ್ನ ಇಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ನನಗೆ ಏನ್ ಬೇಕು, ಇನ್ಸ್ಟಿಟ್ಯೂಟ್ ಅನ್ನೋದು ಬೇಕು. ಇನ್ಸ್ಟಿಟ್ಯೂಟ್ ಅಂತ ಬರೆದಿದ್ದೀನಿ. ಆ ಇನ್ಸ್ಟಿಟ್ಯೂಟ್ ವರ್ಡ್ ಎಲ್ಲೆಲ್ಲಿ ಇದೆ ಅಂತ ಚೆಕ್ ಮಾಡಬೇಕು. ಫೈಂಡ್ ನೆಕ್ಸ್ಟ್ ಅಂತ ಕೊಡಿ. ಕೆನಾಟ್ ಫೈಂಡ್ ಇನ್ಸ್ಟಿಟ್ಯೂಟ್ ಅಂತ ಕಾಣಿಸ್ತಾ ಇದೆ. ಓಕೆ, ಇನ್ಸ್ಟಿಟ್ಯೂಟ್ ಎಲ್ಲಿ ಇಲ್ವಾ. ಓಕೆ, ಇಲ್ಲಿ ನೋಡಿ, ನಾನು ಇನ್ಸ್ಟಿಟ್ಯೂಟ್ ಇಲ್ಲಿ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಿ. ಓಕೆ, ನಮ್ಮ ಟೆಕ್ಸ್ಟ್ ಅಲ್ಲಿ ಇನ್ಸ್ಟಿಟ್ಯೂಟ್ ಇಲ್ಲಿ ಟಿ ಅನ್ನೋದೊಂದು ಮಿಸ್ ಆಗಿದೆ. ಓಕೆ, ಆದ್ರೆ ಇಲ್ಲಿ ನಾನು ಫೈಂಡ್ ವರ್ಡ್ ಬಾಕ್ಸ್ ಅಲ್ಲಿ ಇನ್ಸ್ಟಿಟ್ಯೂಟ್ ಟಿ ಅನ್ನೋದನ್ನ ಬರ್ದಿದ್ದೀನಿ. ಓಕೆ, ಇಲ್ಲಿ ಇನ್ಸ್ಟಿಟ್ಯೂಟ್ ಅಂತ ಅಷ್ಟೇ ಆಗಿದೆ. ಓಕೆ, ಸೊ ಆ ರೀತಿ ನಾವು ಇಲ್ಲಿ ತಗೊಳ್ಳೋಣ. ಇಲ್ಲಿ ಟಿ ಅನ್ನೋದನ್ನ ಕ್ಯಾನ್ಸಲ್ ಮಾಡ್ತೀನಿ. ನೋಡಿ, ನಿಮ್ಮ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅಲ್ಲಿ ಏನಿರುತ್ತೆ ಅದನ್ನು ಮಾತ್ರ ನೀವು ಬರೀಬೇಕು. ಅಲ್ಲಿ ಇಲ್ಲದೆ ಇರೋದನ್ನ ಬರೆದ್ರೆ ಇಲ್ಲಿ ನಮಗೆ ಹುಡುಕೋದು ಕಷ್ಟ ಆಗುತ್ತೆ, ಅದು ತೋರಿಸಲ್ಲ. ಆ ಒಂದು ಟೆಕ್ಸ್ಟ್ ಡಸ್ ನಾಟ್ ಮ್ಯಾಚ್ ಅಥವಾ ಅದು ಇಲ್ಲ ಅಂತ ಇಲ್ಲಿ ಹೇಳುತ್ತೆ. ಓಕೆ, ಸೊ ಫೈಂಡ್ ವಾಟ್ ಅಲ್ಲಿ ಇನ್ಸ್ಟಿಟ್ಯೂಟ್ ಅಂತ ಬರ್ದಿದ್ದೀವಿ. ಫೈಂಡ್ ನೆಕ್ಸ್ಟ್ ಅದು ಕೂಡ ಅದು ಎಲ್ಲಿದೆ ಅಂತ ತೋರಿಸುತ್ತೆ.
ಮತ್ತೆ ಫೈಂಡ್ ನೆಕ್ಸ್ಟ್ ಕೊಡಿ ಎಲ್ಲಿದೆ ಅಂತ ತೋರಿಸುತ್ತೆ, ಮತ್ತೆ ಫೈಂಡ್ ನೆಕ್ಸ್ಟ್ ಕೊಡಿ ಎಲ್ಲಿದೆ 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 ಹೀಗೆ ನೋಡ್ತಾ ಹೋಗ್ತೀವಿ. ಓಕೆ, ತೋರಿಸ್ತಾ ಇದ್ದೀರಿ. ಇಲ್ಲಿ ಒಂದು ಆಪ್ಷನ್ ಈ ಫೈಂಡ್ ಬಾಕ್ಸ್ ಅಲ್ಲಿ ಒಂದು ಮ್ಯಾಚ್ ಕೇಸ್ ಅಂತ ಇದೆ, ಇನ್ನೊಂದು ರ್ಯಾಪ್ ಅರೌಂಡ್ ಅಂತ ಇದೆ. ರ್ಯಾಪ್ ಅರೌಂಡ್ ಕ್ಯಾನ್ಸಲ್ ಮಾಡ್ತೀನಿ. ಈಗ ಫೈಂಡ್ ನೆಕ್ಸ್ಟ್ ಕೊಡೋಣ, ಎಲ್ಲೆಲ್ಲಿದೆ ತೋರಿಸ್ತಾ ಇದೆ, ಕೆನಾಟ್ ಫೈಂಡ್ ಇನ್ಸ್ಟಿಟ್ಯೂಟ್ ಅಂತ ತೋರಿಸ್ತಾ ಇದೆ. ಓಕೆ, ಇನ್ಸ್ಟಿಟ್ಯೂಟ್ ಕೆಳಗಡೆ ಈ ಕೆಳಗಡೆ ಪೋರ್ಷನ್ ಅಲ್ಲಿ ಇನ್ಸ್ಟಿಟ್ಯೂಟ್ ಅನ್ನೋದು ಇಲ್ಲ. ಓಕೆ, ಕೆಳಗಡೆ ಇಲ್ಲ, ಅದಕ್ಕಾಗಿ ಕೆನಾಟ್ ಫೈಂಡ್ ಅಂತ ತೋರಿಸುತ್ತೆ. ಈಗ ಮತ್ತೆ ನಾನು ಅಪ್ ಅಂತ ಕ್ಲಿಕ್ ಮಾಡ್ತೀನಿ. ಅಪ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಮತ್ತೆ ಹಿಂದಕ್ಕೆ ಹೋಗುತ್ತೆ, ಹಿಂದೆ ಎಲ್ಲಿದೆ ಅಂತ ತೋರಿಸುತ್ತೆ. ಫೈಂಡ್ ನೆಕ್ಸ್ಟ್ ಅದು ಕೊಡೋಣ, ಮತ್ತೆ ಅದು ಹಿಂದೆ ಮೇಲ್ಗಡೆ ಹೋಯ್ತು, ಹಿಂದೆ ಹುಡುಕ್ತಾ ಮೇಲೆ ಹೋಯ್ತು. ಈಗ ಮತ್ತೆ ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ಎಲ್ಲಿ ಇಲ್ಲ ಅಂತ ತೋರಿಸುತ್ತೆ, ಕೆನಾಟ್ ಫೈಂಡ್ ಇನ್ಸ್ಟಿಟ್ಯೂಟ್ ಅಂತ ತೋರಿಸುತ್ತೆ. ಈಗ ಡೌನ್ ಅಂತ ಸೆಲೆಕ್ಟ್ ಮಾಡಿ ಮತ್ತೊಮ್ಮೆ ಫೈಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಅದು ಡೌನ್ ಎಲ್ಲೆಲ್ಲಿದೆ ಅಂತ ತೋರಿಸುತ್ತೆ. ಹೀಗೆ ಅಪ್ ಡೌನ್ ಅಂತ ನೋಡಬಹುದು. ನನಗೆ ಇದು ಹೀಗೆ ಅಪ್ ಡೌನ್ ಅಂತ ಕೊಡುವ ಒಂದು ಆಪ್ಷನ್ ಬೇಡ, ನಮಗೆ ಅದು ಎಲ್ಲೆಲ್ಲಿದೆಯೋ ಆಟೋಮೆಟಿಕ್ ಆಗಿ ತೋರಿಸ್ತಾ ಹೋಗ್ಬೇಕು ಅಂದ್ರೆ ಇಲ್ಲಿ ರ್ಯಾಪ್ ಅರೌಂಡ್ ಅಂತ ಕೊಡಿ. ರ್ಯಾಪ್ ಅರೌಂಡ್ ಅಂತ ಕೊಟ್ರೆ ಅದು ಹಾಗೆ ಕಂಟಿನ್ಯೂಸ್ ಆಗಿ ತೋರಿಸ್ತಾ ಹೋಗುತ್ತೆ, ಕೆಳಗಡೆ ಬರುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಕೆಳಗಡೆ ತೋರಿಸ್ತಾ ಬರುತ್ತೆ, ಮೇಲೆ ಹೋಗುತ್ತೆ, ಹೀಗೆ ಕಂಟಿನ್ಯೂಸ್ ಆಗಿ ಅದು ಎಲ್ಲೆಲ್ಲಿದೆ ಅಂತ ತೋರಿಸುತ್ತೆ. ಓಕೆ, ಹಾಗೆ ಇಲ್ಲಿ ಮ್ಯಾಚ್ ಕೇಸ್ ಅಂತ ಕೊಡೋಣ. ಮ್ಯಾಚ್ ಕೇಸ್ ಅಂದ್ರೆ ಏನು? ಇಲ್ಲಿ ಇನ್ಸ್ಟಿಟ್ಯೂಟ್ ಇದೇನಿದೆ ಸ್ಮಾಲ್ ಲೆಟರ್ ಅಲ್ಲಿ ಬರ್ದಿದ್ದೀವಿ, ಇಲ್ಲಿ ಕೂಡ ನಾವು ಸ್ಮಾಲ್ ಲೆಟರ್ಸ್ ಅಲ್ಲೇ ಬರೀಬೇಕಾಗತ್ತೆ. ಒಂದ್ ವೇಳೆ ನಾವು ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರ್ತೀವಿ, ಯಾವುದೋ ಒಂದು ವರ್ಡ್ ಅಕ್ಷರನ ಚೇಂಜ್ ಮಾಡ್ತೀವಿ, ಇಲ್ಲಿ ಆ ಅನ್ನೋದನ್ನ ನಾನು ಕ್ಯಾಪಿಟಲ್ ಅಲ್ಲಿ ಬರ್ತೀನಿ. ಇವಾಗ ನೋಡಿ ಫೈಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ತೋರ್ಸತ್ತಾ, ಕೆನಾಟ್ ಫೈಂಡ್ ಇನ್ಸ್ಟಿಟ್ಯೂಟ್ ಅಂತ ತೋರಿಸುತ್ತೆ. ಯಾಕೆ? ಇಲ್ಲಿ ಸ್ಮಾಲ್ ಲೆಟರ್ ಅಲ್ಲಿ ಇನ್ಸ್ಟಿಟ್ಯೂಟ್ ಅಂತ ಬರ್ದಿದ್ದೀವಿ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ನಾನು ಇನ್ಸ್ಟಿಟ್ಯೂಟ್ ಅಂತ ಬರ್ದಿದ್ದೀನಿ. ಫಸ್ಟ್ ಲೆಟರ್ ಏನಾಗಿದೆ, ಇಲ್ಲಿ ಕ್ಯಾಪಿಟಲ್ ಆಗಿದೆ. ಓಕೆ, ಅದನ್ನು ಕೂಡ ನಾವು ಏನ್ ಮಾಡ್ಬೇಕು, ಸ್ಮಾಲ್ ಲೆಟರ್ಸ್ ಅಲ್ಲಿ ಬರ್ಕೋಬೇಕು. ಅವಾಗ ಮಾತ್ರ ಇವೆರಡಕ್ಕೂ ಮ್ಯಾಚ್ ಕೇಸ್ ಆಗುತ್ತೆ. ಫೈಂಡ್ ವಾಟ್ ಬಾಕ್ಸ್ ಅಲ್ಲಿ ಇರುವಂತ ವರ್ಡ್ ಮತ್ತೆ ಟೆಕ್ಸ್ಟ್ ಅಲ್ಲಿ ಇರುವಂತ ವರ್ಡ್ ಎರಡು ಮ್ಯಾಚ್ ಆಗ್ತವೆ. ಇವಾಗ ಹುಡುಕಾಡಿದ್ರೆ ಅದು ತೋರಿಸ್ತಾ ಹೋಗುತ್ತೆ. ಓಕೆ, ಸೊ ಇದು ಫೈಂಡ್ ಅಲ್ಲಿರುವಂತ ಒಂದಷ್ಟು ಆಪ್ಷನ್ಸ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ಆಪ್ಷನ್ಸ್ಗೆ ಹೋಗೋಣ. ಈ ಫೈಂಡ್, ಓಕೆ, ಇಲ್ಲಿ ನೋಡಿ ನಾವು ಇನ್ಸ್ಟಿಟ್ಯೂಟ್ ಅನ್ನೋದನ್ನ ಹುಡುಕಾಡಿದೀವಿ. ಓಕೆ, ಈ ಕರ್ಸರ್ ಇಲ್ಲಿ ಇಟ್ಟಿದ್ದೀನಿ. ಈಗ ಆ ಒಂದು ವರ್ಡ್ ಇದು ಈ ಕರ್ಸರ್ ನಂತರ ಮುಂದೆ ಎಲ್ಲಿದೆ ಅನ್ನೋದು ನೋಡಬೇಕು. ಅದಕ್ಕಾಗಿ ಇಲ್ಲಿ ಆಪ್ಷನ್ ಇದೆ ಫೈಂಡ್ ನೆಕ್ಸ್ಟ್. ಎಲ್ಲಿದೆ ರೀ? ಇಲ್ಲಿದೆ. ಇದರ ಹಿಂದೆ ಎಲ್ಲಿದೆ ಅನ್ನೋದನ್ನ ನಾವು ನೋಡ್ಕೋಬೇಕು. ಅದಕ್ಕೆ ಫೈಂಡ್ ಪ್ರೀವಿಯಸ್ ಅಂತ ಕೊಟ್ರೆ ಈ ಇನ್ಸ್ಟಿಟ್ಯೂಟ್ ಹಿಂದೆ ಯಾವ್ದಿದೆ ಅಂತ ತೋರಿಸುತ್ತೆ, ಮತ್ತೆ ಈ ಇನ್ಸ್ಟಿಟ್ಯೂಟ್ ಮುಂದೆ ಯಾವ್ದು ಎಲ್ಲಿದೆ ಅನ್ನೋದನ್ನ ನೋಡ್ಕೋಬೇಕು. ಫೈಂಡ್ ನೆಕ್ಸ್ಟ್ ಅಂತ ಕೊಡೋಣ, ಅದ್ರ ಮುಂದೆ ಇರೋ ತೋರಿಸುತ್ತೆ. ಫೈಂಡ್ ಪ್ರೀವಿಯಸ್ ಅಂತ ಕೊಟ್ರೆ ಈ ಇನ್ಸ್ಟಿಟ್ಯೂಟ್ ಹಿಂದೆ ಮತ್ತೆ ಆ ವರ್ಡ್ ಎಲ್ಲಿದೆ ಅನ್ನೋದು ತೋರಿಸುತ್ತೆ. ಹೀಗೆ ಫೈಂಡ್ ಪ್ರೀವಿಯಸ್ ಫೈಂಡ್ ನೆಕ್ಸ್ಟ್ ಅನ್ನೋದನ್ನ ನೋಡ್ಕೋಬಹುದು. ಓಕೆ, ಹಾಗೆ ಸ್ನೇಹಿತರೆ ಇಲ್ಲಿ ನನಗೆ ಈ ಒಂದು ವರ್ಡ್ ಬೇಡ, ಯಾವುದು ಇಲ್ಲಿ ಯಾವುದು ಇನ್ಸ್ಟಿಟ್ಯೂಟ್, ಈ ವರ್ಡ್ ಬೇಡ. ಈ ವರ್ಡ್ ಬದಲಾಗಿ ಬೇರೆ ವರ್ಡ್ ಅನ್ನು ನಾನು ಇಲ್ಲಿ ಹಾಕೋಬೇಕು. ಅದಕ್ಕೆ ಏನ್ ಮಾಡೋದು? ಅದಕ್ಕಾಗಿ ಎಡಿಟ್ ಅಲ್ಲಿ ಹೋಗಿ ಇಲ್ಲೊಂದು ಆಪ್ಷನ್ ಇದೆ ರೀಪ್ಲೇಸ್. ರೀಪ್ಲೇಸ್ ಅಂತ ಕ್ಲಿಕ್ ಮಾಡೋಣ. ರೀಪ್ಲೇಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ನಾ ಇಲ್ಲಿ ಆ ವರ್ಡ್ ಅನ್ನು ಸೆಲೆಕ್ಟ್ ಮಾಡಿ ರೀಪ್ಲೇಸ್ ಅನ್ನೋದನ್ನ ಕ್ಲಿಕ್ ಮಾಡಿದೆ. ಆ ವರ್ಡ್ ಇಲ್ಲಿ ಫೈಂಡ್ ವಾಟ್ ಬಾಕ್ಸ್ ಅಲ್ಲಿ ಬಂದಿದೆ. ಓಕೆ, ಸೊ ರೀಪ್ಲೇಸ್ ವಿತ್ ಅಲ್ಲಿ ಅದು ಏನಾಗಬೇಕು, ರೀಪ್ಲೇಸ್ ವಿತ್ ಇಲ್ಲಿ ಅದು ಏನಂತ ಚೇಂಜಸ್ ಆಗಬೇಕು ಅದನ್ನ ಇಲ್ಲಿ ಬರ್ಕೋಬಹುದು. ಓಕೆ, ಇಲ್ಲಿ ಏನ್ ಬರೆಯೋಣ ನಾವು, ಅದನ್ನ ಸೆಂಟರ್ ಅಂತ ಬರೆಯೋಣ. ಸೆಂಟರ್, ಓಕೆ, CENTR ಸೆಂಟರ್ ಅಂತ ಬರ್ತೀವಿ. ಎಲ್ಲೆಲ್ಲಿ ಇನ್ಸ್ಟಿಟ್ಯೂಟ್ ಅಂತ ಇದೆಯೋ ಅದೆಲ್ಲ ಏನಾಗಬೇಕು, ಸೆಂಟರ್ ಸೆಂಟರ್ ಅಂತ ಚೇಂಜಸ್ ಆಗಬೇಕು. ರೀಪ್ಲೇಸ್ ಅದು ಕೊಡೋಣ. ನೋಡಿ ಸೆಂಟರ್ ಅಂತ ಬಂತು, ಮತ್ತೆ ರೀಪ್ಲೇಸ್ ಅದು ಕೊಡ್ತೀನಿ, ಸೆಂಟರ್ ಸೆಂಟರ್ ಆಗುತ್ತೆ. ಇಲ್ಲಿರುವಂತ ಎಲ್ಲಾ ವರ್ಡ್ಸ್ ಚೇಂಜ್ ಆಗಬೇಕು. ಅದಕ್ಕೆ ರೀಪ್ಲೇಸ್ ಆಲ್ ಅಂತ ಕೊಡೋಣ, ಪ್ರತಿಯೊಂದು ಚೇಂಜಸ್ ಆಗ್ತವೆ. ಕ್ಯಾನ್ಸಲ್ ಮಾಡಂದ್ರೆ ಕ್ಯಾನ್ಸಲ್ ಆಯ್ತು. ಓಕೆ, ಇನ್ಸ್ಟಿಟ್ಯೂಟ್ ಇರೋದೆಲ್ಲ ಸೆಂಟರ್ ಅಂತ ಚೇಂಜಸ್ ಆಗಿದೆ. ಇನ್ನೊಮ್ಮೆ ತೋರಿಸ್ತೀನಿ ನೋಡ್ರಿ. ಈಗೇನ್ ಮಾಡೋಣ, ಈ ಗಣಕಲೋಕ ಇರೋದನ್ನ ನಾವೇನ್ ಮಾಡ್ಬೇಕು, ಬೇರೆ ವರ್ಡ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆ, ಅದಕ್ಕೆ ಏನ್ ಮಾಡೋಣ, ಎಡಿಟ್ ಅಲ್ಲಿ ಹೋಗೋಣ, ಮತ್ತೆ ರೀಪ್ಲೇಸ್ ಅದು ಕೊಡ್ತೀನಿ. ನೋಡಿ ಇಲ್ಲಿ ಗಣಕಲೋಕ ಅಂತ ಬಂದಿದೆ ಫೈಂಡ್ ವಾಟ್ ಬಾಕ್ಸ್ ಅಲ್ಲಿ. ಇಲ್ಲಿ ಗಣಕಲೋಕ ವರ್ಡ್ ಸೆಲೆಕ್ಟ್ ಮಾಡಿ ನಾವು ಏನು ರೀಪ್ಲೇಸ್ ಅಂತ ಕ್ಲಿಕ್ ಮಾಡಿದೆ. ಇಲ್ಲಿ ಫೈಂಡ್ ವಾಟ್ ಬಾಕ್ಸ್ ಅಲ್ಲಿ ಗಣಕಲೋಕ ಅಂತ ಬಂದಿದೆ. ಈ ಗಣಕಲೋಕ ಅನ್ನೋದು ಏನಾಗಬೇಕು, ರೀಪ್ಲೇಸ್ ವಿತ್ ಅಲ್ಲಿ ಇಲ್ಲಿ ನನಗೆ ಅದು ಐಕಾಮ್ ಅಂತ ಚೇಂಜಸ್ ಆಗಬೇಕು. ಐಕಾಮ್ ಅಂತ ಎಲ್ಲೆಲ್ಲಿ ಗಣಕಲೋಕ ಇದೆಯೋ ಅಲ್ಲೆಲ್ಲ ಏನಾಗಬೇಕು, ಐಕಾಮ್ ಅನ್ನುವಂತ ವರ್ಡ್ ಬೇಕು. ಅದಕ್ಕೆ ಏನ್ ಮಾಡೋಣ, ರೀಪ್ಲೇಸ್ ಅಂತ ಕೊಟ್ರೆ ಒಂದ್ ಚೇಂಜಸ್ ಆಗುತ್ತೆ. ರೀಪ್ಲೇಸ್ ಆಲ್ ಅಂತ ಕೊಡೋಣ. ಇದರಲ್ಲಿ ಎಷ್ಟು ಗಣಕಲೋಕ ಇದಾವೋ ಅವೆಲ್ಲ ಚೇಂಜಸ್ ಆಗಿ ಐಕಾಮ್ ಅಂತ ಬಂದಿರುತ್ತವೆ. ಇಲ್ಲ ಐಕಾಮ್ ಅಂತ ಬಂದಿದಾವ್ರಿ. ಈ ರೀತಿ ನಾವು ರೀಪ್ಲೇಸ್ ಬಾಕ್ಸ್ ಅನ್ನು ಕೂಡ, ರೀಪ್ಲೇಸ್ ಆಪ್ಷನ್ ಕೂಡ ಬಳಸಬಹುದು. ಹಾಗೆ ಸೆಲೆಕ್ಟ್ ಆಲ್ ಅಂತ ಇದೆ ನೆಕ್ಸ್ಟ್. ಓಕೆ, ಸೆಲೆಕ್ಟ್ ಆಲ್ ಅಂದ್ರೆ ಏನು? ಈಗ ನೋಡಿ ನನಗೆ ಒಂದೊಂದು ವರ್ಡ್ ಬೇಕಾದ್ರೆ ಈಗ ಸೆಲೆಕ್ಟ್ ಕ್ಲಿಕ್ ನಾವು ಕರ್ಸರ್ನ ಇಟ್ಕೊಂಡು ಮೌಸ್ ಪಾಯಿಂಟರ್ ಮೂವ್ಮೆಂಟ್ ಮಾಡ್ತೀವಿ, ಇದರ ಮುಖಾಂತರ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ತೀವಿ. ಓಕೆ,
ಇಲ್ಲಿರುವಂಥ ಎಲ್ಲ ಟೆಕ್ಸ್ಟು ಒಟ್ಟಿಗೆ ಒಮ್ಮೆ ಅದು ಸೆಲೆಕ್ಟ್ ಆಗಬೇಕು. ಅಂದರೆ ಅದಕ್ಕೆ ಏನು ಮಾಡೋದು, ಎಡಿಟಲ್ಲಿ ಹೋಗಿ ಸೆಲೆಕ್ಟ್ ಆಲ್ ಆಗುತ್ತೆ. ಈ ರೀತಿ ಸೆಲೆಕ್ಟ್ ಆಗಿದ್ದನ್ನು ಏನು ಮಾಡ್ಬೋದು, ಕಟ್ ಮಾಡ್ಬೋದು, ಕಾಪಿ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಬೇಕಾದಕ್ಕೆ ಬಳಸ್ಬೋದು. ಓಕೆ, ಇಲ್ಲಿ ಕಟ್ ಮಾಡೋಣ, ಕಟ್ ಆಯಿತು. ಓಕೆ, ಸೆಲೆಕ್ಟ್ ಮಾಡಿದ್ವಿ, ಕಟ್ ಮಾಡಿದ್ವಿ. ಅದು ಮತ್ತೆ ನನಗೆ ಇಲ್ಲಿ ಕೆಳಗಡೆ ಬೇಕು, ಇಲ್ಲಿ ಈ ಒಂದು ಪೋರ್ಷನಲ್ಲಿ ಬೇಕು. ಇಲ್ಲಿ ಎಡಿಟಲ್ಲಿ ಹೋಗೋಣ, ಪೇಸ್ಟ್ ಅದು ಕೊಡಿ, ವಾಪಸ್ ಬರುತ್ತೆ. ಓಕೆ, ಬಂದಿದೆ ರೀ. ಈ ರೀತಿ ಮಾಡ್ಬೋದು, ಅಥವಾ ಅಂಡು ಮಾಡಿ ಕೂಡ ವಾಪಸ್ ತಗೋಬಹುದು. ಇಲ್ಲಿ ನೆನ್ಪಿಟ್ಕೊಳ್ಳಿ, ಕಟ್ಟು ಮತ್ತು ಕಾಪಿ ಮಾಡಿದ್ದನ್ನು ಮಾತ್ರ ನಾವು ಪೇಸ್ಟ್ ಮಾಡ್ಬೋದು, ಡಿಲೀಟ್ ಮಾಡಿದ್ದನ್ನು ಪೇಸ್ಟ್ ಮಾಡಕ್ ಬರಲ್ಲ. ಓಕೆ, ನೆಕ್ಸ್ಟು ಇಲ್ಲಿದೆ ಟೈಮ್ ಡೇಟ್. ಕೊನೆಗೆ ಎಡಿಟ್ ಮೆನುವಲ್ಲಿ ಕೊನೆಗಿದೆ ಟೈಮ್ ಡೇಟ್ ಅಂದ್ರೆ ಏನು? ಸದ್ಯಕ್ಕೆ ನೋಡ್ರಿ, ನಾನೀಗ ಇಷ್ಟು ಡಾಕ್ಯುಮೆಂಟ್ಸ್ ಅಲ್ಲಿ ಟೈಪ್ ಮಾಡಿದ್ದೀನಿ, ಈ ಒಂದು ಪೇಪರ್ ಅಲ್ಲಿ ಟೈಪ್ ಮಾಡಿದ್ದೀನಿ. ಇದನ್ನ ಸೇವ್ ಮಾಡಿಟ್ಟು ಹೋಗ್ತೀವಿ, ಮತ್ತೆ ನೆಕ್ಸ್ಟ್ ಯಾವಾಗ ಒಂದು 5-6 ದಿನ ಬಿಟ್ಟು ಬಂದು ನೋಡ್ತೀವಿ. ಅವಾಗ ಬಂದು ನೋಡಿದ್ರೆ ಈ ಫೈಲು ಯಾವ ದಿನ ಯಾವ ಟೈಮಲ್ಲಿ ಕ್ರಿಯೇಟ್ ಮಾಡಿದೀವಿ ಅನ್ನೋದು ನಮಗೆ ನೆನಪಾಗಲ್ಲ ಅಥವಾ ತಿಳಿಯಲ್ಲ. ಅದಕ್ಕಾಗಿ ಏನು ಮಾಡಬೇಕು, ಅದು ನಮಗೆ ಇದು ಗೊತ್ತಾಗಬೇಕು ಅಂದರೆ ಎಡಿಟಲ್ಲಿ ಹೋಗಿ ಟೈಮ್ ಡೇಟ್ ಅಂತ ಕ್ಲಿಕ್ ಮಾಡಬೇಕು. ಟೈಮ್ ಡೇಟ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಈಗ ಟೈಮ್ ಎಷ್ಟಾಗಿದೆ, ಡೇಟ್ ಎಷ್ಟಿದೆ ಅನ್ನೋದು ಕಾಣಿಸುತ್ತೆ. ಓಕೆ, ಟೈಮ್ ಎಷ್ಟಾಗಿದೆ ರೀ, 6/15 ಆಗಿದೆ. ಇಲ್ಲಿ ಡೇಟ್ ಏನಾಗಿದೆ, 14/5/2026 ಆಗಿದೆ. ನಮ್ಮ ಕಂಪ್ಯೂಟರಲ್ಲಿ ಯಾವ ಟೈಮು ಡೇಟು ಇರುತ್ತೋ ಅದು ಮಾತ್ರ ಇಲ್ಲಿ ಬಂದಿರತ್ತೆ. ಓಕೆ, ಇವಾಗ ಸೇವ್ ಮಾಡಿಟ್ಟು ಹೋಗಿ ನೆಕ್ಸ್ಟ್ ಬಂದು ನೋಡಿದ್ರೆ ಅದು ಯಾವ ಟೈಮಲ್ಲಿ ಕ್ರಿಯೇಟ್ ಮಾಡಿದ್ದು, ಯಾವ ಟೈಮಲ್ಲಿ ಸೇವ್ ಆಗಿದ್ದು ಅಂತ ತೋರಿಸುತ್ತೆ. ಓಕೆ, ಸೊ ಇದು ಎಡಿಟ್ ಮೆನುವಲ್ಲಿರುವಂಥ ಆಪ್ಷನ್ಸ್. ನೆಕ್ಸ್ಟ್ ನೋಡೋಣ ಫಾರ್ಮ್ಯಾಟ್ ಮೆನುವಲ್ಲಿ ಏನಿದೆ. ಫಾರ್ಮ್ಯಾಟ್ ಮೆನುವಲ್ಲಿ ಏನೇನಿದಾವೆ, ಇದರಲ್ಲಿ ವರ್ಡ್ ರ್ಯಾಪ್ ಅಂತ ಒಂದು ಆಪ್ಷನ್ ಇದೆ, ಇನ್ನೊಂದು ಫಾಂಟ್ ಅಂತಿದೆ. ವರ್ಡ್ ರ್ಯಾಪ್ ಅಂದ್ರೆ ಏನ್ರಿ, ವರ್ಡ್ ರ್ಯಾಪ್. ಓಕೆ, ಇಲ್ಲಿ ನಾನು ಕರ್ಸರ್ ಇಟ್ಟಿದ್ದೀನಿ, ಇಲ್ಲಿ WW ಅಂತ ಬರಿತಾ ಹೋದ್ರೆ ನೋಡಿ 2 ಲೈನ್ ಆಯಿತು, 3 ಲೈನ್ ಆಯಿತು, 4 ಲೈನಲ್ಲಿ WW ಅಂತ ಬಂದಿದೆ. ಓಕೆ, ಯಾವಾಗ ಫಾರ್ಮೆಟಲ್ಲಿ ಹೋಗಿ ಈ ವರ್ಡ್ ರ್ಯಾಪನ್ನು ಅನ್ಚೆಕ್ ಮಾಡ್ತೀವೋ, ಅಂದರೆ ಈ ರೈಟ್ ಮಾರ್ಕ್ ಇದೆಯಲ್ಲ ಇದನ್ನು ಕ್ಯಾನ್ಸಲ್ ಮಾಡೋದು. ಕ್ಯಾನ್ಸಲ್ ಮಾಡಿದಾಗ ಇವಾಗ ಏನಾಯ್ತು ನೋಡ್ರಿ, 4 ಲೈನ್ ಇರೋದು ಓನ್ಲಿ 1 ಲೈನ್ ಆಯಿತು. ಉಳಿದಂಥ ಟೆಕ್ಸ್ಟ್ ಎಲ್ಲಿ ಹೋಯಿತು, ಉಳಿದಂಥ ಟೆಕ್ಸ್ಟು ಹೀಗೆ ಮುಂದೆ ಬೆಳೀತಾ ಹೋಗಿದೆ, ಒಂದೇ ಲೈನಲ್ಲೇ ಮುಂದೆ ಹೋಗಿದೆ. ಈ ರೀತಿ ಇದ್ದಾಗ ನಾವು ಎಷ್ಟು ಟೆಕ್ಸ್ಟ್ ಬರೆದಿದ್ದೀವಿ, ಅದು ಹೇಗಿದೆ ಅನ್ನೋದು ನಮಗೆ ಪೂರ್ತಿಯಾಗಿ ತಿಳಿಯಲ್ಲ, ಗೊತ್ತಾಗಲ್ಲ. ಆ ಪೂರ್ತಿ ನಾವು ಬರೆದಂಥ ಟೈಪ್ ಮಾಡಿರುವಂಥ ಟೆಕ್ಸ್ಟು ಪೂರ್ತಿ ನಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂದರೆ ಏನು ಮಾಡಬೇಕು, ಫಾರ್ಮೆಟಲ್ಲಿ ಹೋಗಿ ಈ ವರ್ಡ್ ರ್ಯಾಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಇಲ್ಲಿ ನಮ್ಮ ಒಂದು ಡೆಸ್ಕ್ಟಾಪ್ ಮಾನಿಟರ್ದು ಏನು ಸ್ಕ್ರೀನ್ ಇದೆ, ಆ ಸ್ಕ್ರೀನ್ ಎಂಡ್ ಆದ ತಕ್ಷಣ ಅದು ಕೆಳಗಡೆ ಬಂದ್ಬಿಡುತ್ತೆ ಉಳಿದಂಥ ಟೆಕ್ಸ್ಟು. ಓಕೆ, ಸೊ ಇದು ವರ್ಡ್ ರ್ಯಾಪ್ ಆಪ್ಷನ್. ನೆಕ್ಸ್ಟ್ ಇದೆ ಫಾಂಟ್ ಅಂದ್ರೆ ಏನ್ರಿ, ಫಾಂಟ್ ಅಂದ್ರೆ ಅಕ್ಷರ ನನಗೆ ಬೇರೆ ಬೇರೆ ಡಿಸೈನ್ ಅಲ್ಲಿ ತಗೊಳ್ಳೋದು. ಇಲ್ಲಿ ಫಾಂಟ್ ಅಂತಿದೆ, ಫಾಂಟ್ ಅಂತ ಕ್ಲಿಕ್ ಮಾಡಿದಾಗ ಫಾಂಟ್ ವಿಂಡೋ ಬರುತ್ತೆ. ಇಲ್ಲಿ ಬೇರೆ ಬೇರೆ ಫಾಂಟ್ಸ್ ಇದಾವೆ. ಓಕೆ, ಇಲ್ಲಿರುವಂತ ನನಗೆ ಈ ಒಂದು ಸ್ಟೈಲ್ ಬೇಡ, ಬೇರೆ ನೀಟಾಗಿ ಸ್ಟೈಲ್ ಬೇಕು. ಓಕೆ, ಇಲ್ಲಿ ಕೆಂಬ್ರಿಯಾ ಅಂತ ಸೆಲೆಕ್ಟ್ ಮಾಡ್ತೀನಿ. ಈ ಫಾಂಟ್ ಅಲ್ಲಿ ಇಲ್ಲಿ ನೋಡಿ ಸ್ಕ್ರಾಲ್ ಡೌನ್ ಮಾಡಿ, ಅಪ್ ಡೌನ್ ಮಾಡಿ ಬೇರೆ ಬೇರೆ ಸ್ಟೈಲ್ ಅಲ್ಲಿ ಫಾಂಟ್ಸ್ ಕಾಣಿಸ್ತವೆ. ಓಕೆ, ಇದರಲ್ಲಿ ನಾನೀಗ ಯಾವುದು ಏರಿಯಲ್ ಅಂತ ತಗೊಳ್ಳೋಣ. ಏರಿಯಲ್ ಅಂತ ತಗೊಂಡಿದ್ದೀವಿ. ಏರಿಯಲ್ ಇದು ಫಾಂಟ್, ಇನ್ನು ಫಾಂಟ್ ಸ್ಟೈಲ್. ಈ ಬರೆದಂಥ ಟೆಕ್ಸ್ಟು ನೇರವಾಗಿ ಬೇಕಾ ಅಥವಾ ಸ್ವಲ್ಪ ಬಾಗಿರಬೇಕಾ, ತೆಳ್ಳಗೆ ಬೇಕಾ, ದಪ್ಪ ಬೇಕಾ, ಯಾವ ರೀತಿ ಬೇಕು. ನ್ಯಾರೋ ಅಂದರೆ ತೆಳ್ಳಗೆ ಬರ್ತವೆ, ನ್ಯಾರೋ ಇಟಲಿಕ್ ಅಂದರೆ ಏನು ತೆಳ್ಳಗೆ ಬಾಗಿರ್ತವೆ, ಬರೀ ಇಟಲಿಕ್ ಅಂದರೆ ಬಾಗಿರ್ತವೆ, ರೆಗ್ಯುಲರ್ ಅಂದರೆ ಸ್ಟ್ರೇಟ್ ಆಗಿರ್ತವೆ, ನ್ಯಾರೋ ಬೋಲ್ಡ್ ಅಂದರೆ ದಪ್ಪ ಆಗಿ ತೆಳ್ಳಗೆ ದಪ್ಪ, ಅಕ್ಷರ ತೆಳ್ಳನ ಸ್ಟೈಲಲ್ಲೇ ದಪ್ಪ ಕಾಣಿಸ್ತವೆ. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದಾವೆ. ನನಗೆ ಈಗ ಬೋಲ್ಡ್ ಬೇಕು, ಬರೀ ದಪ್ಪ ಆಗಿ ಕಾಣಿಸ್ಬೇಕು. ಹಾಗೆ ಸೈಜ್ ನಿಮ್ಗೆ ಎಷ್ಟು ಬೇಕು, ಇಲ್ಲಿ 8ರಿಂದ 72 ತನಕ ಡಿಫಾಲ್ಟ್ ನಂಬರ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಇದನ್ನು ಬಿಟ್ಟು ಬೇರೆ ನಂಬರ್ ಬೇಕು ಅಂದರೆ ಬೇರೆ ನಂಬರ್ನ ಇಲ್ಲಿ ಟೈಪ್ ಮಾಡಿ ತಗೋಬಹುದು. ಓಕೆ, ನಾನು ಇಲ್ಲಿ ಸಿಂಪ್ಲಿ 28 ಸೈಜ್ ತಗೊಳ್ತೀನಿ. ಓಕೆ ಅಂತ ಕೂಡ ನೋಡಿ, ಆ ರೀತಿಯಾಗಿ ಇಲ್ಲಿ ಫಾಂಟ್ಸ್ ಚೇಂಜಸ್ ಆಗಿದ್ದಾವೆ. ಓಕೆ, ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಫಾರ್ಮೆಟಲ್ಲಿ ಹೋಗಿ ಫಾಂಟ್, ಇಲ್ಲಿ ಫಾಂಟ್ ಇದರಲ್ಲಿ ನಮಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನನಗೆ ಕಾರ್ಬೆಲ್ ಅಂತ ಇದು ಬೇಕು, ಕಾರ್ಬೆಲ್ ಬೇಡ, ಕೂಪರ್ ತಗೊಳ್ಳೋಣ. ಇಲ್ಲಿ ಸ್ಟೈಲ್ ಬ್ಲ್ಯಾಕ್ ಆಬ್ಲಿಕ್ಯೂ ಅಂತಿದೆ, ಬ್ಲ್ಯಾಕ್ ತಗೊಳ್ಳೋಣ. ಸೈಜು ನಮಗೆ 18 ಬೇಕು, 18 ತಗೊಳ್ಳೋಣ. ಓಕೆ ಕೊಡೋಣ. ಆ ರೀತಿಯಾಗಿ ಇಲ್ಲಿ ಟೆಕ್ಸ್ಟ್ ಚೇಂಜಸ್ ಆಗುತ್ತೆ. ಇದು ಫಾರ್ಮೆಟಲ್ಲಿ ಫಾಂಟ್ ಆಪ್ಷನ್ಸ್. ಓಕೆ, ಇನ್ನು ವ್ಯೂ ಟ್ಯಾಬಲ್ಲಿ ಏನಿದೆ, ವ್ಯೂ ಟ್ಯಾಬಲ್ಲಿ ಜೂಮ್ ಅಂತಿದೆ. ಝೂಮಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ, ಝೂಮ್ ಇನ್, ಝೂಮ್ ಔಟ್, ರಿಸ್ಟೋರ್, ಡಿಫಾಲ್ಟ್ ಝೂಮ್ ಅಂತ. ಝೂಮ್ ಇನ್ ಅಂದರೆ ಈ ಒಂದು ಪೇಜ್ ದೊಡ್ಡದಾಗಿ ಕಾಣಿಸುತ್ತೆ, ದೊಡ್ಡದಾಗ್ತಾ ಇದೆ ರೀ. ಇಲ್ಲಿ ಝೂಮಲ್ಲಿ ಹೋಗಿ ಝೂಮ್ ಇನ್ ಅಂತ ಕೊಡಿ, ದೊಡ್ಡದಾಗ್ತಾ ಇದೆ. ಇದರದೊಂದು ಶಾರ್ಟ್ಕಟ್ ಕೀ ನಿಮ್ಮ ಕೀಬೋರ್ಡಲ್ಲಿರುವಂಥ ಕಂಟ್ರೋಲ್ ಬಟನ್ ಇದ್ದು ಪ್ಲಸ್ ಅಂತ ಟೈಪ್ ಮಾಡಿ.
ನಂಬರ್ ಕೀಪ್ಯಾಡ್ ಅಲ್ಲಿರುವಂಥ ಪ್ಲಸ್ ಬಟನ್ ಪ್ರೆಸ್ ಮಾಡಿ, ಕಂಟ್ರೋಲ್ ಬಟನ್ ಪ್ಲಸ್ ನಂಬರ್ ಕೀಪ್ಯಾಡ್ ಅಲ್ಲಿರುವಂಥ ಪ್ಲಸ್ ಬಟನ್ ಅದನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಇದು ಝೂಮ್ ಇನ್ ಆಗುತ್ತೆ, ಅಕ್ಷರ ದೊಡ್ಡದಾಗಿ ಕಾಣಿಸ್ತದೆ. ಓಕೆ, ಹಾಗೆ ಈ ಕಂಟ್ರೋಲ್ ಬಟನ್ನು ಮತ್ತೆ ನಂಬರ್ ಕೀಪ್ಯಾಡ್ ಅಲ್ಲಿರುವಂಥ ಮೈನಸ್ ಬಟನ್ ಪ್ರೆಸ್ ಮಾಡಿ, ಅದು ಝೂಮ್ ಔಟ್ ಆಗುತ್ತೆ. ಝೂಮ್ ಔಟ್ ಆಗ್ತಾ ಇದೆ ರೀ, ತುಂಬಾ ಝೂಮ್ ಔಟ್ ಆಯಿತು. ಇದು ನನಗೆ ಮತ್ತೆ ಮೊದಲಿನ ಥರ ನಾರ್ಮಲ್ ನಾವು ಮೊದಲು ಯಾವ ಫಾಂಟ್ ಸೈಜಲ್ಲಿ ಯಾವ ಸ್ಟೈಲಲ್ಲಿ ಬರೆದಿದ್ವಿ ಅದೇ ರೀತಿ ಕಾಣಿಸ್ಬೇಕು ಅಂದರೆ ನಿಮ್ಮ ಕೀಬೋರ್ಡ್ ಅಲ್ಲಿರುವಂಥ ಕಂಟ್ರೋಲ್ ಬಟನ್ ಹಿಡಿದು ನಂಬರ್ ಕೀಪ್ಯಾಡ್ ಅಲ್ಲಿರುವಂಥ 0 ಬಟನ್ನ ಪ್ರೆಸ್ ಮಾಡಿ, ಅದು ಡಿಫಾಲ್ಟ್ ಮೋಡಲ್ಲಿ ಡಿಫಾಲ್ಟ್ ಮೊದಲು ನಾವು ಹೇಗೆ ಬರ್ಕೊಂಡಿದ್ದೀವೋ ಅದೇ ಸ್ಟೈಲಲ್ಲೇ ಕಾಣಿಸುತ್ತೆ. ಇದು ಝೂಮ್ ಆಪ್ಷನ್. ಈ ಝೂಮಲ್ಲಿ ಹೋದಾಗ ಝೂಮ್ ಇನ್ ಇದೆ, ಝೂಮ್ ಔಟ್ ಇದೆ, ರಿಸ್ಟೋರ್ ಡಿಫಾಲ್ಟ್ ಝೂಮ್ ಅಂತ ಇದೆ. ಕಂಟ್ರೋಲ್ ಪ್ಲಸ್ ಅಂತ ಹೊಡೆದ್ರೆ ದೊಡ್ಡದಾಗತ್ತೆ, ಕಂಟ್ರೋಲ್ ಮೈನಸ್ ಅಂತ ಹೊಡೆದ್ರೆ ಸಣ್ಣದಾಗತ್ತೆ, ಕಂಟ್ರೋಲ್ ಪ್ಲಸ್ 0 ಅಂತ ಟೈಪ್ ಮಾಡಿದಾಗ ಇದು ನಾರ್ಮಲ್ ಸೈಜ್ಗೆ ಬಂದಿರುತ್ತೆ. ಹಾಗೆ ವ್ಯೂ ಟ್ಯಾಬಲ್ಲಿ ಇನ್ನೊಂದು ಆಪ್ಷನ್ ಇದೆ, ಸ್ಟೇಟಸ್ ಬಾರ್. ಓಕೆ, ನಾನು ಆಗಲೇ ಹೇಳಿದೆ ಈ ಪೇಪರ್ ಕೆಳಗಡೆ ಒಂದು ಲೈಟ್ ಗ್ರೇ ಏರಿಯಾ ಕಾಣಿಸುತ್ತೆ, ಇದು ಸ್ಟೇಟಸ್ ಬಾರ್. ಆ ಸ್ಟೇಟಸ್ ಬಾರ್ ಬೇಡ ಅಂದರೆ ಇದನ್ನು ಅನ್ಚೆಕ್ ಮಾಡ್ಬೋದು, ಆ ಸ್ಟೇಟಸ್ ಬಾರ್ ಹೊರಟೋಗುತ್ತೆ. ಬೇಕು ಅಂದರೆ ವ್ಯೂ ಟ್ಯಾಬಲ್ಲಿ ಈ ಸ್ಟೇಟಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಬೋದು, ವಾಪಸ್ ಬರುತ್ತೆ. ಬಂದಿದೆ ರೀ. ಓಕೆ, ಇದು ವ್ಯೂ ಟ್ಯಾಬಲ್ಲಿರುವಂಥ ಆಪ್ಷನ್ಸ್. ನೆಕ್ಸ್ಟು ಹೆಲ್ಪಲ್ಲಿ ವ್ಯೂ ಹೆಲ್ಪ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ನಮಗೆ ಇಂಟರ್ನೆಟ್ ಓಪನ್ ಆಗುತ್ತೆ. ಇಂಟರ್ನೆಟಲ್ಲಿ ನೋಟ್ ಪ್ಯಾಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಇದರಲ್ಲಿ ಸಿಗುತ್ತೆ. ಓಕೆ, ಸೊ ಇದು ಬೇಡ ನನಗೆ, ಈ ನೋಟ್ ಪ್ಯಾಡ್ಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಯನ್ನು ಈಗ ಆಲ್ರೆಡಿ ನಾನು ಪ್ರೊವೈಡ್ ಮಾಡಿದ್ದೀನಿ. ಓಕೆ, ಹಾಗೆ ಹೆಲ್ಪಲ್ಲಿ ಸೆಂಡ್ ಫೀಡ್ಬ್ಯಾಕ್ ಅಂತಿದೆ, ಅಬೌಟ್ ನೋಟ್ ಪ್ಯಾಡ್ ಅಂತಿದೆ. ಇವೆಲ್ಲದರಿಂದ ಅಷ್ಟೇನು ಇನ್ಫಾರ್ಮೇಷನ್ ಸಿಗಲ್ಲ. ಇದಕ್ಕೆ ಬೇಕಾದಂಥ ಎಲ್ಲ ಇನ್ಫಾರ್ಮೇಷನ್ ನಾನೀಗ ನನ್ನ ಈ ಥಿಯರಿ ಕ್ಲಾಸಲ್ಲಿ ನಿಮಗೆ ನೀಡಿದ್ದೇನೆ, ಕೊಟ್ಟಿದ್ದೇನೆ. ಹೆಲ್ಪ್ ಮೆನುವನ್ನು ಜಸ್ಟ್ ನಾವು ಇಗ್ನೋರ್ ಮಾಡಿಬಿಡೋಣ. ಓಕೆ ಸ್ನೇಹಿತರೆ, ಇದಿಷ್ಟು ನೋಟ್ ಪ್ಯಾಡ್ ಅಪ್ಲಿಕೇಶನ್ ಬಗ್ಗೆ ತಿಳಿಸಿಕೊಡುವಂಥ ಒಂದು ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾಗಿದ್ದಾವೆ ಅದನ್ನು ಕಮೆಂಟ್ಗಳ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಓಕೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.